ಎಲ್ಲರಿಗೂ ನಾನು ನನ್ನ ವೈಯಕ್ತಿಕ ವಂದನೆಗಳನ್ನು ಅರ್ಪಿಸ್ತೇನೆ. ಈ ಚಕ್ರ ಧ್ಯಾನ ಅಂದ್ರೆ ನಮ್ಮ ದೇಹದಲ್ಲಿ ಚಕ್ರಗಳಿದೆ. 7 ಚಕ್ರ ಅಂದ್ರೆ 6 ಚಕ್ರಗಳೇ. ಸಹಸ್ರಾರನ ನಾವು ಚಕ್ರ ಅಂತಲೂ ಕರಿತೀವಿ, ಒಂದೊಂದ್ಸಾರಿ ಅದನ್ನ ಸ್ಥಿತಿ ಅಂತಾನೂ ಕರಿತೀವಿ ನಾವು. ಈ ಚಕ್ರಗಳಿಗೆ ಸಂಬಂಧಿಸಿದಂತೆ ಹಾರ್ಮೋನ್ ಅನ್ನು ಸುರಿಸುವ, ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವಂತ ಗ್ಲ್ಯಾಂಡ್ಸ್ ನಮ್ಮ ದೇಹದಲ್ಲಿ ಇದೆ. ಈ ಹಾರ್ಮೋನುಗಳು ಆಯಾಯ ಕಾಲಕ್ಕೆ ಸಮ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಾ ಇದ್ರೆ ಜೀರ್ಣಶಕ್ತಿ ಇರ್ಬೋದು, ಉಸಿರಾಟ ಇರ್ಬೋದು, ನರಮಂಡಲ ವ್ಯವಸ್ಥೆ ಇರ್ಬೋದು, ನಮ್ಮ ಇನ್ನೊಂದೇನು ಸಂತಾನೋತ್ಪತ್ತಿಯ ಕ್ರಿಯೆ ಇರ್ಬೋದು, ಏನಿದೆ ನಮ್ಮ ದೇಹದಲ್ಲಿ ನಡೆಯುವಂತ ಎಲ್ಲ ಕ್ರಿಯೆಗಳು ಸುಗಮವಾಗಿ ನಡೀತದೆ. ನಾವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯಪೂರ್ಣವಾಗಿರಲು ಈ ಒಂದು ಹಾರ್ಮೋನುಗಳು ಅತ್ಯವಶ್ಯಕ. ಈ ದಿನ ನಾನು ಹಾರ್ಮೋನುಗಳ ಬಗ್ಗೆ ಹೇಳಲ್ಲ, ಬೇಕಂದ್ರೆ ಇನ್ನೊಂದಿನ ಚಕ್ರಕ್ಕೆ, ಈಗ ಯಾವ ಹಾರ್ಮೋನು ಯಾವ ಚಕ್ರಕ್ಕೆ ಅಂತ ಹೇಳ್ತೀನಿ. ಆದ್ರೆ ಯಾವ ಹಾರ್ಮೋನು ಬಿಡುಗಡೆ ಆದ್ರೆ ಏನಾಗುತ್ತೆ, ಬಿಡುಗಡೆ ಆಗದಿದ್ರೆ ಏನಾಗುತ್ತೆ ಅನ್ನೋದನ್ನ ಅದು ಇನ್ನೊಂದು ಕ್ಲಾಸೇ ಬೇಕಾಗುತ್ತದೆ. ಈ ಚಕ್ರಗಳಿಗೂ ಮತ್ತು ಗ್ಲ್ಯಾಂಡ್ಸ್ಗಳಿಗೂ ಸಂಬಂಧ ಇದೆ. ಯಾವಾಗ ಗ್ಲ್ಯಾಂಡ್ಸ್ ಹಾರ್ಮೋನ್ ಸ್ರವಿಸ್ತದೋ ನಮ್ಮ ದೇಹದ ಬೆಳವಣಿಗೆ, ನಮ್ಮ ದೇಹದ ಕಾರ್ಯಗಳಿಗೆ ಅವು ಸಹಕಾರಿಯಾಗುತ್ತೆ. ಈ ಕಾರಣದಿಂದ ನಾವು ದೇಹದಲ್ಲಿ ನಡೆಯುವ ಕ್ರಿಯೆಗಳಿಗೆ ನಮ್ಮ ಮನಸ್ಸು ಪ್ರತಿಕ್ರಿಯಿಸುತ್ತೆ. ನಮ್ಮ ಮನಸ್ಸಿಗೆ ನಾವು ಕೆಲ ಯೋಚನೆಗಳನ್ನು ಮಾಡುವಾಗ, ಏನಾದ್ರೂ ಮಾಡ್ಬೇಕು ಅಂದಾಗ ನಮ್ಮ ದೇಹನೂ ಸಹ ಸ್ಪಂದಿಸುತ್ತೆ. ಸೊ ಈ ರೀತಿ ಒಂದಕ್ಕೊಂದು ನಮ್ಮ ದೇಹದಲ್ಲಿ ಅಂಗಾಂಗಗಳಿರ್ಬೋದು, ಹಾರ್ಮೋನ್ಸ್ ಇರ್ಬೋದು, ಕ್ರಿಯೆ ಇರ್ಬೋದು, ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿ ಇರ್ತದೆ. ಸೊ ಇವತ್ತು ಕೇವಲ ಚಕ್ರ ಧ್ಯಾನ. ಈ ಚಕ್ರಗಳು ಈಗಾಗಲೇ ನಿಮ್ಗೆ ಹೇಳಿದೆ ನಾನು. ಈ ಚಕ್ರಗಳು ಯಾವ್ಯಾವುದು ಅಂದ್ರೆ ಮೂಲಾಧಾರ ಚಕ್ರ. ಈ ಮೂಲಾಧಾರ ಚಕ್ರ ಅಂದ್ರೆ ಇದೇ ಮೂಲ, ನಮ್ಮ ದೇಹದ ಆರೋಗ್ಯದ ಸ್ಥಿತಿಗೆ ಇದು ಆಧಾರ, ಮೂಲ. ಇದು ನಮ್ಮ ಸ್ಪೈನ್, ಬೆನ್ನಿನ ಹಿಂದ್ಗಡೆ ಮೂಳೆ ಇದೆಯಲ್ಲ, ಆ ಮೂಳೆಯ ಕೊನೆಯ ಭಾಗ ತುತ್ತ ತುದಿ, ಕಾಕಕ್ಸ್ ಅಂತೀವಿ ಅದನ್ನ, ಆ ತುತ್ತ ತುದಿ ಅಲ್ಲಿ ಇದೆ. ಇದು ಇಮ್ಯಾಜಿನೇಷನ್. ಯಾರೇ ಓಪನ್ ಮಾಡಿ ನೋಡಿದ್ರು ಅಥವಾ ಮುಟ್ ನೋಡಿದ್ರು ಇದು ಕಾಣಲ್ಲ, ಆದರೆ ಆ ಕ್ರಿಯೆ ಅಲ್ಲಿ ನಡೀತದೆ. ಇದು ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ನಮ್ಮ ಬೆನ್ನ ಮೂಳೆಯ ಕೆಳಗಡೆಯ ತುತ್ತ ತುದಿಯ ಕೆಳಗಡೆ ಸ್ವಲ್ಪ ಮೇಲಿಕೆ ಬಂದಾಗ ಸ್ವಾದಿಷ್ಠಾನ ನಾ ವಿಡಿಯೋ ಆಫ್ ಮಾಡ್ತೀನಿ. ಸ್ವಾದಿಷ್ಠಾನ ಚಕ್ರ ಇದೆ. ಮೂಲಾಧಾರ ಚಕ್ರದಿಂದ 1-2 ಇಂಚು ಮೇಲೆ. ಅಂದ್ರೆ ನೀವು ಹೊಟ್ಟೆ ಭಾಗದಲ್ಲಿ ಅದನ್ನ ಭಾವಿಸಬಾರ್ದು, ಬೆನ್ನು ಮೂಳೆ ಮೇನ ಭಾವಿಸ್ಕೊಳ್ಳಿ. ನಮ್ಮ ಬೆನ್ನು ಮೂಳೆಯ ತುತ್ತ ತುದಿಯಿಂದ 1-2 ಇಂಚು ಮೇಲ್ಗಡೆಗೆ ಈ ಸ್ವಾದಿಷ್ಠಾನ ಚಕ್ರ ಇದೆ. ಅದೇ ರೀತಿ ನಮ್ಮ ನಾಭಿ, ಹೊಕ್ಕುಳ ಅಂತ ಹೇಳ್ತೀವಲ್ಲ, ಅದರ ಹಿಂದೆ ಅಂದ್ರೆ ಬೆನ್ನ ನೇರಿಗೆ ಅಲ್ಲಿ ಮಣಿಪೂರ ಚಕ್ರ ಇರುತ್ತೆ. ಇನ್ನ ನಾವು ಎದೆಯ ಮಧ್ಯಭಾಗದಲ್ಲಿ ನಮ್ಮ ಬ್ರೆಸ್ಟ್ ಅಂತ ಏನ್ ಹೇಳ್ತೀವಿ, ನಮ್ಮ ಎದೆಯ, ಅದಕ್ಕೆ ನೇರವಾಗಿ ಬೆನ್ನು ಮೂಳೆ ಮೇಲೆ ಭಾವಿಸ್ಕೋಬೇಕು. ಇದು ಅನಾಹತ ಚಕ್ರ. ಅದೇ ರೀತಿ ಮೇಲಿಕ್ ಬಂದಾಗ ಗಂಟಲು, ಈ ಗಂಟಲಿನ ಬೆನ್ನ ಮೂಳೆಯ ನೇರಿಕೆ ಹಿಂದಕ್ಕೆ ವಿಶುದ್ಧ ಚಕ್ರ ಇದೆ. ಅದೇ ರೀತಿ ಹಣೆಯ ಮಧ್ಯಭಾಗದಲ್ಲಿ ನಮ್ಮ ಆಜ್ಞಾ ಚಕ್ರ ಬರ್ತದೆ. ಇನ್ನ ತಲೆಯ ಮೇಲ್ಭಾಗ ಏನ್ ನಾವ್ ಹೇಳ್ತೀವಿ, ತಲೆಯ ಮಧ್ಯಭಾಗ ಮೇಲ್ಗಡೆಗೆ ಸಹಸ್ರಾರ ಚಕ್ರ ಇದೆ ಅಂತ ಹೇಳ್ತೀವಿ. ಈ ಸಹಸ್ರಾರ ಚಕ್ರ ನಾವು ಇಲ್ಲಿ ನೆತ್ತಿಯ ಮೇಲೆ ಅಂತೀವಿ. ನೆತ್ತಿ ಅಂದ್ರೆ ಮುಂಭಾಗ ಅಲ್ಲ, ಇಲ್ಲಿ ತಲೆಯ ಮಧ್ಯಭಾಗ. ಏನು ನಾವು ಚಿಕ್ಕ ಮಕ್ಕಳಿಗೆ ನೆತ್ತಿಗೆ ಹೊಡಿಬಾರ್ದು, ತಲೆಗೆ ಏಟು ಬೀಳಬಾರ್ದು ಅಂತೀವಲ್ಲ, ಈ ತರ. ಬಟ್ ಮೊನ್ನೆ ನಾನು ಇನ್ನೊಂದು ಕ್ಲಾಸಲ್ಲಿ ಯಾರು ನಮ್ಮ ಬಾಂಬೆಯಿಂದ ಒಬ್ರು ಡಾಕ್ಟರ್ ಬಂದಿದ್ರು. ಅದನ್ನ ಅಟೆಂಡ್ ಮಾಡುವಾಗ ಅವ್ರು ಏನ್ ಹೇಳೋದಂದ್ರೆ, ಸಹಸ್ರಾರ ಬಂದು ನಮ್ಮ ಈ ಬ್ರಾಹ್ಮಣರು ಹಿಂದ್ಗಡೆ ಜುಟ್ಟು ಬಿಟ್ಟಿರ್ತಾರಲ್ಲ, ಆ ಜುಟ್ಟತ್ರ ಸಹಸ್ರಾರ ಚಕ್ರ ಇರೋದು ಅಂತ ಹೇಳಿದ್ರು. ನಾವಿಷ್ಟು ದಿನ ಭಾವಿಸಿದ್ದು ಇಲ್ಲೂ ಇರ್ಬೋದು, ಇಲ್ಲೂ ಇರ್ಬೋದು, ಒಟ್ನಲ್ಲಿ ತಲೆಯ ಈ ಭಾಗದಲ್ಲಿ ನಾವು ಭಾವಿಸ್ಕೊಳ್ಳೋಣ. ಅಲ್ಲಿ ನಮ್ಮ ಸಹಸ್ರಾರ ಚಕ್ರ ಮಧ್ಯಭಾಗದಲ್ಲಿದೆ. ಈಗ ಈ ಒಂದು ಸ್ಥಾನಗಳು ನಿಮ್ಗೆ ಗೊತ್ತಾಯ್ತು. ಮೂಲಾಧಾರ ಬೆನ್ನು ಮೂಳೆಯ ತಳಭಾಗದಲ್ಲಿ ಇದೆ. ಇದು ಕೆಂಪು ಬಣ್ಣದಿಂದ ಕೂಡಿರುತ್ತೆ. ಕೆಂಪು ಬಣ್ಣ. ನಾವು ಒಂದು 4 ದಳ, ಒಂದು ಹೂವನ್ನ ತಗೊಳ್ಳೋಣ. ಏನು, ಒಂದು ದಾಸವಾಳ ಹೂವ 4 ದಳ ಇರೋದನ್ನ ಭಾವಿಸ್ಕೊಳ್ಳೋಣ. ಅದು ಕೆಂಪು ಕಲರ್ ಇರುತ್ತೆ.
ನಾನು ಚಕ್ರ ಧ್ಯಾನ ಮಾಡುವಾಗ ಇದನ್ನ ಹೇಳ್ತೀನಿ. ನೀವು ಅಲ್ಲಿ ಆ ಮೂಲಾಧಾರ ಚಕ್ರ ಅಂದಾಗ ಒಂದು ಕೆಂಪು ಹೂವು 4 ದಳಗಳನ್ನು ಹೊಂದಿದ್ದು ನಮ್ಮ ಬೆನ್ನು ಮೂಳೆಯ ತಲಭಾಗದಲ್ಲಿ ಭಾವಿಸ್ಕೋಬೇಕು. ಅದೇ ರೀತಿ ಸ್ವಾದಿಷ್ಠಾನ ಚಕ್ರಕ್ಕೆ ಬಂದಾಗ ಅದು ಕಿತ್ತಲೆ ಬಣ್ಣ, ಆರೆಂಜ್ ಕಲರ್ ಇರುತ್ತೆ. ಹೆಂಗೆ ನಮ್ಮ ಮೂಲಾಧಾರ ಚಕ್ರದಿಂದ 1-2 ಇಂಚು ಮೇಲಿಕ್ಕೆ ಭಾವಿಸ್ಕೋಬೇಕು ಬೆನ್ನ ಮೂಳೆ ಮೇಲೆ. ಅದು 6 ದಳಗಳನ್ನು ಹೊಂದಿರುತ್ತೆ. ಈ ಕಿತ್ಲೆ ಹಣ್ಣು ನಾವು ಚಾಕುನಲ್ಲಿ ಕಟ್ ಮಾಡಿ ಬಿಡಿಸಿದಾಗ ಹೆಂಗೆ ಕಾಣುತ್ತೆ, 6 ಪೀಸ್ ಮಾಡಿ ಕೆಳಗಡೆ ಅಂಟ್ಕೊಂಡಿರುತ್ತೆ, ದಳಗಳನ್ನ ನಾವು ಬಿಡಿಸಿದಾಗ ಆ ತರ ಭಾವಿಸ್ಕೋಬೇಕು, ಆರೆಂಜ್ ಕಲರ್. ಮೇಡಮ್ ಅದೇ ರೀತಿ ಮಣಿಪುರ ಒಂದ್ ನಿಮಿಷ ಮ್ಯಾಮ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಮೇಡಮ್ ಎಲ್ಲರದು ಅನ್ಮ್ಯೂಟ್ ಕೊಟ್ಟಿರ್ತೀವಿ, ನಿಮ್ದು ಮಾತ್ರ ಇದು ಮೈಕ್ ಆಪ್ಷನ್ ಆನ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಎಲ್ಲರದು ಅನ್ಮ್ಯೂಟ್ ಇದೆ, ನಿಮ್ದು ಮಾತ್ರ ಮೈಕ್ ಆನ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಎಲ್ಲರದು ಮ್ಯೂಟ್ ಬಟನ್ ಇದೆ. ನಾನು ಮಾತಾಡ್ತಾ ಇರೋದು ಕೇಳಿಸ್ತಿದೆ ಅನ್ಕೊಳ್ತೀನಿ. ಎಸ್ ಮ್ಯಾಮ್. ಸ್ವಾದಿಷ್ಠಾನ ಚಕ್ರದವರೆಗೂ ಕೇಳಿಸಿದೆ? ಹೌದೌದು, ಕಂಟಿನ್ಯೂ ಮಾಡಿ ಮೇಡಮ್. ಓಕೆ, ನೆಕ್ಸ್ಟ್ ಬಂದಾಗ ನಾವು ಮಣಿಪುರ ಚಕ್ರಕ್ಕೆ ಹೋಗ್ತೀವಿ. ಎಲ್ಲಿ ನಾಭಿಯ ಭಾಗ ಬೆನ್ನು ಮೂಳೆ ಮೇಲೆ ಭಾವಿಸ್ಕೋಬೇಕು. ಅಲ್ಲಿ ಇದು ಯಾವ ರೀತಿ ಇದೆ, ಹಳದಿ ಬಣ್ಣ. ನೀವು ಹಳದಿ ರೋಸ್ ಆದ್ರೂ ಮಾಡ್ಕೋಬಹುದು, ಅಥವಾ ಸೂರ್ಯ ಹುಟ್ಟುವಾಗ ಬೆಳಗ್ಗೆ ಹಳದಿ ಕಿರಣಗಳು ಬರ್ತಾವಲ್ಲ ಆ ಬಣ್ಣನ ಭಾವಿಸ್ಕೋಬಹುದು. 10 ದಳಗಳನ್ನು ಹೊಂದಿದೆ. 9, 10 ದಳಗಳನ್ನು ಹೊಂದಿದ ಹಳದಿ ಬಣ್ಣದ ಒಂದು ಫ್ಲವರ್. ಇನ್ನು ಮೇಲೆ ಬಂದಾಗ ನಾವು ಎದೆಯ ಮಧ್ಯಕ್ಕೆ ಬಂದಾಗ ಅನಾಹತ ಚಕ್ರ ಇದೆ. ಅದು ಹಸಿರು ಬಣ್ಣ, ಪ್ರಕೃತಿಯಲ್ಲಿರೋ ಒಂದು ಹಸಿರು ಬಣ್ಣ. ನೀವು ಪಾಚಿ ಕಲರ್ ಆದ್ರೂ ಆಗ್ಬೋದು, ಎಲೆ ಕಲರ್ ಆದ್ರೂ ಆಗ್ಬೋದು ಭಾವಿಸ್ಕೊಂಡು ಅದು 12 ದಳಗಳನ್ನು ಹೊಂದಿರುತ್ತೆ. ಅದೇ ರೀತಿ ಮೇಲಿಕ್ಕೆ ಬಂದಾಗ ವಿಶುದ್ಧ ಚಕ್ರ, ಎಲ್ಲಿ ಗಂಟಲು. ಈ ಗಂಟಲಿನ ಭಾಗದಲ್ಲಿ ನೀಲಿ ಕಲರ್. ಈಗ ನಾವು ಶಿವಂದು ಕೇಳ್ತೀವಲ್ಲ, ಶಿವ ವಿಷ ಕುಡ್ದ ಅದು ಗಂಟ್ಲಲ್ಲಿ ಸಿಕ್ಕಾಕೊಂಡು ಅಂತ, ಅದು ಬ್ಲೂ ಕಲರೇ ಕಾಣೋದಲ್ವಾ, ಆ ತರ ಇಂಕ್ ಬ್ಲೂ ಕಲರ್. ಇದು 16 ದಳಗಳನ್ನು ಹೊಂದಿರುತ್ತೆ. ಮೇಲಿಕ್ಕೆ ಹೋದಾಗ ಆಜ್ಞಾ ಚಕ್ರ, ಈ 2 ದಳಗಳು ಮಾತ್ರ ಇರುತ್ತೆ. ಆ ದಳಗಳ ಮಹತ್ವನೂ ಇದೆ, ಅದನ್ನ ಮಾಡಿಸೋವಾಗ ಹೇಳ್ತಾ ಹೋಗ್ತೀನಿ. 2 ದಳಗಳನ್ನು ಆಜ್ಞಾ ಚಕ್ರ. ಇದನ್ನ ನೀವು ತಿಳಿ ನೀಲಿ ಅಥವಾ ಸ್ಫಟಿಕದ ವೈಟ್ ಕಲರ್ ಅಂತಾನು ಭಾವಿಸ್ಬೋದು. ಇನ್ನ ಸಹಸ್ರಾರು ಚಕ್ರಕ್ಕೆ ಹೋದ್ರೆ ಅದು ತುಂಬಾ ಬಣ್ಣಗಳನ್ನು, ಸಾವಿರಾರು ದಳಗಳು ಒಂದೇ ಸಾರಿ ಅರಳಿದಾಗ ಹೆಂಗಿರುತ್ತೆ, ಕಲರ್, ಆ ರೀತಿ ಆ ಕಲರ್ ರೇಸ್ ಎಲ್ಲ ಪಾಸ್ ಆಗ್ತಾ ಇದೆ ಅನ್ನೋ ರೀತಿ ಸಹಸ್ರಾರು ಚಕ್ರ ನಾವು ಭಾವಿಸ್ಕೋಬೇಕು. ಈಗ ಎಲ್ಲರೂ ದಯವಿಟ್ಟು ನಿಮಗೆ ಆಗುವಂತ ಸುಖ ಸ್ಥಿರ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಬೇಕು. ನೀವು ಅರ್ಧ ಪದ್ಮಾಸನದಲ್ಲಾದ್ರೂ ಕೂತ್ಕೋಬಹುದು, ಪದ್ಮಾಸನದಲ್ಲಾದ್ರೂ ಕೂತ್ಕೋಬಹುದು, ವಜ್ರಾಸನದಲ್ಲಿ 1 ಗಂಟೆ ಕೂತ್ಕೊಳ್ತೀನಿ ಅಂದ್ರೂ ಕೂತ್ಕೋಬಹುದು. ಆ ಕಡೆ ಈ ಕಡೆ ಅಲ್ಲಾಡ್ಸೋದು ಅದು ಇದು ಬೇಡ. ಮೈನ ನಿಮಗೆ ಸ್ಥಿರವಾಗಿರ್ಬೇಕು, 1 ಅವರ್ ಸುಖವಾಗಿರ್ಬೇಕು. ನಾನು ಕೂತ್ಬಿಟ್ನಪ್ಪ ಹಿಂಗ್ ಕೂತ್ಕೊಳಕ್ ಆಗಲ್ಲ ಅಂತ ಅಲ್ಲಾಡಕ್ ಹೋಗ್ಬೇಡಿ. ಆದ್ರಿಂದ ನಿಮಗೆ ಆಗುವಂತ ಆಸನ ಬೇಕಂದ್ರೆ ಬೆನ್ನಿಗೆ ಏನಾದ್ರೂ ಸಪೋರ್ಟ್ ತಗೊಂಡ್ ಕೂತ್ಕೊಳ್ಳಿ. ನಮಗ್ ಸಪೋರ್ಟ್ ಬೇಡ ಅಂದ್ರೆ ಬೆನ್ನು ಆ ಸಪೋರ್ಟ್ ಇಂದ ಮುಂದಕ್ಕೆ ಬಂದು ಕೂತ್ಕೊಂಡ್ರು ಆಗ್ಬಹುದು. ನಾವ್ ಯಾಕೆ ಸುಖ ಸ್ಥಿರ ಆಸನದಲ್ಲಿ ಕೂತ್ಕೊಳ್ತೀವಿ ಅಂದ್ರೆ, ನಾವು ಸುಖ ಸ್ಥಿರ ಆಸನದಲ್ಲಿ ಕೂತುಕೊಂಡಾಗ ನಮ್ಮ ಉಸಿರಾಟ ಬರ್ತಾ 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 ಕಡಿಮೆ ಆಗುತ್ತೆ, ಯೋಚನೆಗಳು ಕಡಿಮೆ ಆಗುತ್ತೆ, ಏಕಾಗ್ರತೆ ಬೆಳೆಯಲು ಸಹಾಯ ಮಾಡುತ್ತೆ. ಇದು ಹೊಸಬ್ರು ಯಾರಾದ್ರೂ ಇದ್ರೆ ಒಂದೇ ದಿನದಲ್ಲಿ ಬಂದ್ಬಿಡೋದಿಲ್ಲ. ಇದಕ್ಕೆಲ್ಲ ಮಾಡ್ತಾ 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 ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇದು ನಿಮಗೆ ಸಾಧ್ಯ. ಅಸಾಧ್ಯವೆಂಬುದು ಜೀವನದಲ್ಲಿ ಇಲ್ಲ. ಮಾಡೇ ಮಾಡ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಏಬಲ್, ಐ ಕ್ಯಾನ್ ಡೂ ಇಟ್ ಅಂದಾಗ ಅದು ಖಂಡಿತ ಸಾಧ್ಯ ಆಗುತ್ತೆ. ಸೊ ಆಲೋಚನೆಗಳು ಕಡಿಮೆಯಾಗಿ ಏಕಾಗ್ರತೆ ಬೆಳೆಯಲು ಸಹಾಯ ಆಗುತ್ತೆ. ಯಾವಾಗ ಆಲೋಚನೆಗಳು ಕಡಿಮೆಯಾಗಿ ಏಕಾಗ್ರತೆ ಬೆಳೀತದೆ, ಧ್ಯಾನ ಮಾಡಲು ತುಂಬಾ ಸುಲಭ ಆಗುತ್ತೆ. ಬೇಗ ನಾವು ಆ ಧ್ಯಾನದ ಆಳಕ್ಕೆ ಹೋಗ್ತೀವಿ. ಇದು ತಾವು ಪ್ರಾಕ್ಟೀಸ್ ಮಾಡಬಹುದು, ಡೈಲಿ ಮೆಡಿಟೇಷನ್ ಇರೋದ್ರಿಂದ. ಈಗ ನಾವು ಒಂದೊಂದು ಚಕ್ರಕ್ಕೂ ಒಂದೊಂದು ಮುದ್ರೆ ಇದೆ.
ಆದರೆ ಸಾಮಾನ್ಯವಾಗಿ ನಾವು ಕೂತಾಗ, ಧ್ಯಾನಕ್ಕೆ ಕೂತಾಗ ನಾವು ಯಾವ ಯಾವ ಮುದ್ರೆ ಹಾಕೊಳ್ತೀವಿ? ಜ್ಞಾನ ಮುದ್ರೆ. ಮೊದಲಿನ ಬೆರಳು, ಹೆಬ್ಬೆರಳು ಜಸ್ಟ್ ಟಚ್ ಆದರೆ ಸಾಕು. ತುಂಬಾ ಅದುಮೋದೇನು ಬೇಕಾಗಿಲ್ಲ. ಒಂದಕ್ಕೊಂದು ಸ್ಪರ್ಶ ಮಾಡಿ ತೊಡೆಯ ಮೇಲೆ ಆಕಾಶದೆಡೆಗೆ ಮುಖ ಮಾಡಬೇಕು. ನಮ್ಮ ಅಂಗೈ ಆಕಾಶದೆಡೆಗೆ ಮೇಲ್ಗಡೆಗೆ ಮುಖ ಮಾಡಿರ್ಬೇಕು. ಸೊ ಎಲ್ಲರೂ ಸ್ಥಿರ ಸುಖ ಆಸನದಲ್ಲಿ ಕುಳಿತಿದ್ದೀರಾ? ಕನ್ನಡಕ ಹಾಕಿದ್ರೆ ಪಕ್ಕಕ್ಕೆ ತೆಗೆದಿಡಿ. ಕೆಳಗಡೆ ಮ್ಯಾಟ್ ಏನಾದ್ರೂ ಹಾಕಿ ಕುಳಿತುಕೊಳ್ಳಬೇಕು. ಯಾಕಂದ್ರೆ ನಮ್ಮ ಪ್ರಾಣ ಶಕ್ತಿ ನಮ್ಮ ದೇಹದಲ್ಲೇ ಇರಬೇಕಾಗುತ್ತೆ. ಇಲ್ಲ ಅಂದ್ರೆ ಅದು ನಮ್ಮ ಭೂಮಿ ತಾಯಿಗೆ ಹೋಗುತ್ತೆ. ಆದ ಕಾರಣ ಕೆಳಗಡೆ ಮ್ಯಾಟ್, ನಿಮ್ಗೆ ಯಾವುದು ಮೆತ್ತಗಿರೋದೋ ಏನೋ, ಸ್ವಲ್ಪ ಹಾರ್ಡ್ ಆಗಿದ್ರೆ ಒಳ್ಳೇದು. ಮೆತ್ತಗಿದ್ರೆ ನಮ್ಮ ಬ್ಯಾಕ್ ಬೋನ್ ಅದ್ರ ಒಳಗೆ ಪ್ರೆಸ್ ಆಗುತ್ತೆ. ಸೊ ಎಲ್ಲರೂ ಕೂತಿದ್ದೀರಾ? ನಿಮ್ಮ ಶರೀರವನ್ನು, ಎಸ್ಪೆಷಲಿ ನಾವು ಕೂತಾಗ ನಮ್ಮ ಭುಜಗಳು ಟೈಟ್ ಆಗಿರ್ತದೆ, ಅದನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ತಲೆಯಿಂದ ಕಾಲಿನ ಭಾಗದವರೆಗೆ ಎಲ್ಲರೂ ವಿಶ್ರಾಂತಿ 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 ಅಂತ ಅನ್ಕೊಳ್ಳಿ. ಅಥವಾ ರಿಲ್ಯಾಕ್ಸ್ 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 ಅಂತ ಅನ್ಕೊಳ್ಳಿ. ತಲೆಯ ಮೇಲ್ಭಾಗ ನೋಡ್ಕೊಳ್ಳಿ, ರಿಲ್ಯಾಕ್ಸ್ ಅನ್ನಿ. ಮುಖದ ಎಲ್ಲಾ ಭಾಗಗಳು, ಕಣ್ಣು, ಮೂಗು, ಕೆನ್ನೆ, ಹಲ್ಲು, ದವಡೆ ಎಲ್ಲವನ್ನು ರಿಲ್ಯಾಕ್ಸ್ ಮಾಡಿ. ಅಂದ್ರೆ ಟೈಟ್ ಆಗಿ ಇರಬಾರ್ದು. ಟೈಟ್ ಆಗಿ ಇಟ್ಕೊಂಡು ರಿಲ್ಯಾಕ್ಸ್ ಅನ್ನೋದಲ್ಲ, ಲೂಸ್ ಮಾಡ್ಕೊಳ್ಳಿ ಎಲ್ಲ. ಅದೇ ರೀತಿ ಕತ್ತಿನ ಭಾಗ, ಭುಜಗಳ ಭಾಗ, ನಮ್ಮ ಕೈಗಳ ಭಾಗ, ನಮ್ಮ ಬೆನ್ನಿನ ಭಾಗ ನೇರವಾಗಿದ್ರೆ ರಿಲ್ಯಾಕ್ಸ್ ಆಗಿರುತ್ತೆ. ಅದೇ ರೀತಿ ನಮ್ಮ ಹೊಟ್ಟೆಯ ಭಾಗ, ತೊಡೆಗಳು, ಮೊಣಕಾಲುಗಳು, ಮೀನಖಂಡಗಳು, ಹಿಮ್ಮುಡಿಗಳ ಹತ್ತಿರ ಆಂಕಲ್ಸ್, ಕಾಲು ಪಾದಗಳು, ಬೆರಳುಗಳು ಎಲ್ಲ ವಿಶ್ರಾಂತಿ ಸ್ಥಿತಿಯಲ್ಲಿವೆ, ರಿಲ್ಯಾಕ್ಸ್ ಆಗಿದೆ. ಈಗ ನಿಮ್ಗೆ ಅನ್ನಿಸ್ಬೋದು ಬಾಡಿ ಲೂಸ್ ಆಗಿರೋದು ಗೊತ್ತಾಗುತ್ತೆ. ಈಗ ಎಲ್ಲರೂ ರಿಲ್ಯಾಕ್ಸ್ ಸ್ಥಿತಿಗೆ ಬಂದಿದ್ದೀವಿ. ಈಗ ನಾವು ಮುಂದುವರೆಸಿಕೊಂಡು ಹೋಗೋಣ. ಉಸಿರಾಡ್ಬೇಕು. ಯಾವ ತರ ಅಂದ್ರೆ, ನಾವು ಉಸಿರನ್ನು ಎಳೆದುಕೊಂಡಾಗ ಫಸ್ಟ್ ನಮ್ಮ ಹೊಟ್ಟೆ ತುಂಬಬೇಕು, ಹೊಟ್ಟೆ ಮುಂದಕ್ಕೆ ಬರ್ಬೇಕು, ನಂತರ ನಮ್ಮ ಎದೆಯ ಭಾಗ, ನಂತರ ನಮ್ಮ ಗಂಟಲಿನ ಭಾಗ. ಆ ರೀತಿ ಒಮ್ಮೆ ದೀರ್ಘವಾಗಿ ಉಸಿರಾಡಿ. ಹೊಟ್ಟೆ ಉಬ್ಬಿ ಬಂದಿದೆ, ನಿಧಾನವಾಗಿ ಉಸಿರನ್ನು ಬಿಡಿ. ಗಂಟಲಿನಿಂದ ಬಿಡಿ. ಗಂಟಲು ಅಂದ್ರೆ ಗಂಟ್ಲಿಂದ ಹೊರ ಹೋಗ್ತಿದೆ ಅಂತ ಮೂಗಿಂದಾನೇ ಬಿಡ್ಬೇಕು, ಬಾಯಿಂದ ಅಲ್ಲ. ತದನಂತರ ಎದೆ ಭಾಗದಿಂದ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ನಂತರ ಹೊಟ್ಟೆನ ಒಳಗಡೆಗೆ ಎಳ್ಕೊಂಡು ನಿಧಾನವಾಗಿ ಉಸಿರನ್ನು ಆಚೆ ಹಾಕಿ. ಈ ತರ 3 ಬಾರಿ ಮಾಡೋಣ. ನಾ ಹೇಳ್ತೀನಿ, ಇನ್ಹೇಲ್ ಅಂದಾಗ ಹೊಟ್ಟೆ ಭಾಗ ತುಂಬಿಸ್ಕೊಳ್ಳಿ, ನಂತರ ಎದೆ ಭಾಗ ತುಂಬಿಸ್ಕೊಳ್ಳಿ, ನಂತರ ಗಂಟಲಿನ ಭಾಗ ತುಂಬಿಸ್ಕೊಳ್ಳಿ. ಎಕ್ಸೇಲ್ ಅಂದಾಗ ಗಂಟಲಿನ ಭಾಗದಿಂದ, ಎದೆಯ ಭಾಗದಿಂದ, ಹೊಟ್ಟೆಯಿಂದ ಪೂರ್ಣವಾಗಿ ಖಾಲಿ ಆಗ್ಬೇಕು. ರೆಡಿ? ಇನ್ಹೇಲ್, ಎಕ್ಸೇಲ್. ನಾವು ಉಸಿರಾಡುವ ರೀತಿ ನಿಧಾನವಾಗಿರ್ಬೇಕು, ದೀರ್ಘವಾಗಿರ್ಬೇಕು, ಪೂರ್ಣವಾಗಿರ್ಬೇಕು. ಅವಸರವಾಗಿ ತಗೊಳ್ಳೋದಲ್ಲ. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ತಗೋಬೇಕು. ದೀರ್ಘವಾಗಿ ಅಂದ್ರೆ ಎಷ್ಟು ಉದ್ದ ಆಗುತ್ತೋ ಅಷ್ಟು ದೀರ್ಘವಾಗಿ ತಗೋಬೇಕು. ಒಬ್ರು 1 ಸೆಕೆಂಡ್ ತಗೋಬಹುದು, ಇನ್ನೊಬ್ರು 2 ಸೆಕೆಂಡ್ ತಗೋಬಹುದು. ಅವ್ರವ್ರ ಕೆಪಾಸಿಟಿ ಮೇಲೆ ದೀರ್ಘವಾಗಿ
ಪೂರ್ಣವಾಗಿ ನಮ್ಮ ಕತ್ತು ಚೆಸ್ಟು ಹೊಟ್ಟೆ ತುಂಬುವ ರೀತಿಯಲ್ಲಿ ಇರ್ಬೇಕು. ಬಿಡುವಾಗ್ಲೂ ಅಷ್ಟೇ ನಿಧಾನವಾಗಿ ಬಿಡಬೇಕು, ದೀರ್ಘವಾಗಿ ಬಿಡಬೇಕು, ಪೂರ್ಣವಾಗಿ ಬಿಡಬೇಕು. ಯಾಕೆಂದ್ರೆ ನಾವು ತೆಗೆದುಕೊಳ್ಳುವ ಉಸಿರು ನಮ್ಮ ಅಂಗಾಂಗಗಳ ಪ್ರತಿಯೊಂದು ಸೆಲ್ಗೂ ರೀಚ್ ಆಗ್ಬೇಕು, ಪ್ರತಿಯೊಂದು ಜೀವ ಕಣಕ್ಕೂ ಹೋಗುತ್ತದು. ನಮ್ಮ ಒಂದೇ ಒಂದು ಸೆಲ್ಲಿನಿಂದ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದೇ ಒಂದು ಜೀವಕೋಶದಿಂದ ಅನೇಕ ಅಂಗಾಂಗಗಳು ರಚನೆಯಾಗಿ ಮನುಷ್ಯನ ಆಕೃತಿಯನ್ನು ಪಡೆಯುತ್ತೆ. ಒಂದು ಮಗು ಹುಟ್ಟಬೇಕು ಅಂದ್ರೆ ಒಂದೇ ಸೆಲ್ಲು, ಅದು ವಿಭಜನೆ ಆಗುತ್ತಾ 2, 4, 8, 16, 32, 64, 128 ಹಿಂಗೆ ಆಗಿ 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 ಅದು ಮನುಷ್ಯನ ಮಗುವಿನ ರೂಪವನ್ನು ಪಡೆದು ಬರುತ್ತೆ. ಈ ಮಗುವಿನ ರೂಪ ಪಡಿಲಿಕ್ಕೆ ಒಂದೇ ಒಂದು ಸೆಲ್ ನೋಡಿ, ಆ ರೀತಿಯ ಸೆಲ್ಲು 36-60 ಟ್ರಿಲಿಯನ್ಸ್ ಅಷ್ಟು ನಮ್ಮ ದೇಹದಲ್ಲಿದೆ. ಯಾವಾಗ ನಾವು ಸರಿಯಾಗಿ ಉಸಿರಾಡಲ್ಲ, ಸರಿಯಾಗಿ ಅಂದ್ರೆ ಈಗ ನಾನು ಹೇಳಿದ ರೀತಿಯಲ್ಲಿ ಇದನ್ನ ಯೋಗಿಕ್ ಬ್ರೀತಿಂಗ್ ಅಂತಾರೆ, ಅಥವಾ 3 ಡೈಮೆನ್ಷನಲ್ ಬ್ರೀತಿಂಗು ಅಂತಾರೆ. ಸೊ ಈ ಪೂರ್ತಿ ಉಸಿರಾಡಿದಾಗ ನಮ್ಮ ಶ್ವಾಸ ಅಥವಾ ಪ್ರಾಣ ಶಕ್ತಿ ಪ್ರತಿಯೊಂದು ಸೆಲ್ಗೂ ಹೋಗುತ್ತೆ. ಆ ಪ್ರತಿಯೊಂದು ಸೆಲ್ಲು ಜೀವಂತವಾಗಿದ್ದರೆ ಅಂಗಾಂಗಗಳು, ಸೆಲ್ಲಿಂದ ಟಿಶ್ಯೂ, ಟಿಶ್ಯೂ ಇಂದ ಇದು ಅಂಗಾಂಗ ರಚನೆ ಆಗಿರುತ್ತೆ. ಅನೇಕ ಸೆಲ್ಲುಗಳು ಸೇರಿ ಟಿಶ್ಯೂ ಆಗುತ್ತೆ, ಅನೇಕ ಟಿಶ್ಯೂಗಳು ಸೇರಿ ಅಂಗಾಂಗ ರಚನೆ ಆಗಿರುತ್ತೆ. ಈ ಟಿಶ್ಯೂಗಳೆಲ್ಲ ಜೀವಂತವಾಗಿದ್ದರೆ ಅವು ಬದುಕಿದೆ ಅಂತ ಅರ್ಥ. ಯಾವಾಗ ಅವಕ್ಕೆ ಆಕ್ಸಿಜನ್ ಸಪ್ಲೈ ಆಗಲ್ಲ, ಪ್ರಾಣ ಶಕ್ತಿ ಇರೋದಿಲ್ಲ, ಅವು ಡೆಡ್ ಆಗ್ತವೆ. ಆ ಡೆಡ್ ಸೆಲ್ಗಳು ನಮ್ಮ ದೇಹದಿಂದ ಆಚೆ ಹೋಗ್ಬೇಕು. ಯಾವಾಗ ಡೆಡ್ ಸೆಲ್ಗಳು ಆಚೆ ಹೋಗಲ್ಲ, ಅವೇ ಕ್ಯಾನ್ಸರ್ ಉತ್ಪತ್ತಿಗೆ ಕಾರಣ. ಇದು ಯಾಕೆ ನಾನು ನಿಮ್ಗೆ ಉಸಿರಾಟದ ಬಗ್ಗೆ ಹೇಳ್ಬೇಕಾಗಿದ್ದರಿಂದ ಇಲ್ಲಿವರೆಗೂ ಹೋಗ್ಬೇಕಾಯ್ತು. ಸೊ ಈಗ ಮತ್ತೆ ನಾವು ದೀರ್ಘವಾಗಿ ಉಸಿರಾಡೋಣ. ನಾನು ಹೇಳುವ ಅವಧಿಯಲ್ಲಿ ಪೂರ್ಣವಾಗಿ ಆಗೋಗಿದ್ರೆ ಮಾಡಿ, ಅಥವಾ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ನೀವು ಉಸಿರಾಡ್ತಾ ಬನ್ನಿ, ಪರವಾಗಿಲ್ಲ. ಇನ್ಹೇಲ್ ಎಕ್ಸೆಲ್ ಮಾಡ್ತಾ ಬನ್ನಿ. ನೀವು ಪ್ರಾಕ್ಟೀಸ್ ಮಾಡ್ತಾ 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 ಇದು ಏನಾಗುತ್ತೆ ಅಂದ್ರೆ 5 ನಿಮಿಷಕ್ಕೆ ಕೇವಲ 9 ಬಾರಿ ಮಾತ್ರ ಮಾಡಲು ಆಗುತ್ತೆ. ಇನ್ನೂ ಬೆಳೆಸ್ಕೊಳ್ತಾ ಹೋದ್ರೆ, ಇನ್ನೂ ದೀರ್ಘವಾದ ಶ್ವಾಸ ತಗೊಳ್ತಿದ್ರೆ ಇನ್ನೂ ಕಡಿಮೆ ಆಗುತ್ತೆ. ಆವಾಗ ನಮ್ಗೆ ಪೂರ್ತಿ ಆಕ್ಸಿಜನ್ ನಮ್ಮ ಎಲ್ಲ ಸೆಲ್ಗಳಿಗೂ ಸಪ್ಲೈ ಆಗಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಈಗ ದೀರ್ಘವಾಗಿ ಉಸಿರಾಡಿ. ದೀರ್ಘವಾಗಿ ಉಸಿರಾಡುವಾಗ ನೀವು ನಾನು ಆತ್ಮ, ನನ್ನಲ್ಲಿ ಪರಮಾತ್ಮನಿದ್ದಾನೆ, ಇತರರಲ್ಲೂ ಪರಮಾತ್ಮನಿದ್ದಾನೆ ಅಂತ ಭಾವಿಸಿಕೊಳ್ಳಿ ಮನಸ್ಸಿನಲ್ಲಿ. ಎಕ್ಸೇಲ್ ಮಾಡುತ್ತಾ ಏನ್ ಅನ್ಕೋಬೇಕು? ನಾನು ಈ ಶರೀರ ಅಲ್ಲ, ನಾನು ಈ ಶರೀರ ಅಲ್ಲ ಅಂತ ಭಾವಿಸ್ಕೊಳ್ಳಿ. ಮತ್ತೆ ಇನ್ನೇಲ್ ಮಾಡುವಾಗ ಏನ್ ಅನ್ಕೋಬೇಕು? ನನ್ನಲ್ಲಿ ದಯೆ, ಕರುಣೆ, ಮಮತೆ ಎಲ್ಲವೂ ತುಂಬಿಕೊಳ್ಳಿ. ನೀವು ಉಸಿರನ್ನು ಎಳೆದುಕೊಳ್ಳುತ್ತಾ ನನ್ನಲ್ಲಿ ದಯೆ ಇದೆ, ನಾನು ಕರುಣಾಮಯಿ, ನಾನು ಸ್ನೇಹಮಯಿ ಅಂತ ಭಾವಿಸ್ಕೋಬೇಕು. ಉಸಿರನ್ನು ಬಿಡುವಾಗ ನನ್ನಲ್ಲಿರೋ ಕೋಪ, ಕ್ರೋಧ, ಆಸೆ, ಮದ, ಮೋಹ, ಮಾತ್ಸರ್ಯಗಳು ಇವೆಲ್ಲ ಹೊರಟೋಗ್ತಾ ಇದೆಯಪ್ಪ ಅಂತ ಭಾವಿಸ್ಕೋಬೇಕು. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಆ ಪ್ರಾಣಶಕ್ತಿ, ನಾವೇನ್ ಹೇಳ್ತೀವಿ ಪ್ರಾಣಶಕ್ತಿ, ವಿಶ್ವ ಚೈತನ್ಯ, ಇದು ನಮ್ಮ ಸಹಸ್ರಾರು ಚಕ್ರದ ಮೂಲಕ ನನ್ನ ಶರೀರದಲ್ಲಿ ತುಂಬುತ್ತಿದೆ ಅಂತ ಭಾವಿಸಿ. ಉಸಿರನ್ನು ಬಿಡುವಾಗ ನನ್ನಲ್ಲಿರುವ ಎಲ್ಲಾ ನೆಗೆಟಿವ್ ಎನರ್ಜಿ, ನನ್ನ ಶರೀರದಲ್ಲಿ ಮನಸ್ಸಿನಲ್ಲಿ ಏನಿದೆ ನೆಗೆಟಿವ್ ಎನರ್ಜಿ, ಬೇಡದ ಇರೋದೆಲ್ಲ ಹೊರಗಡೆ ಹೋಗ್ಬಿಡ್ತಿದೆ ಅಂತ ಭಾವಿಸಿ. ಉಸಿರನ್ನು ತೆಗೆದುಕೊಳ್ಳುವಾಗ ಪಾಸಿಟಿವ್ ಶಕ್ತಿಯು ನನ್ನ ಶರೀರದಲ್ಲಿ ಮನಸ್ಸಿನಲ್ಲಿ ತುಂಬುತ್ತಿದೆ ಅಂತ ಭಾವಿಸಿ. ಇನ್ನೊಂದು 3 ಬಾರಿ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಿ.
ನಿಮ್ಮ ಗಮನವೆಲ್ಲ ನೀವು ಉಸಿರಾಡುವ ಆ ಮೂಗಿನ ಹೊಳ್ಳೆಗಳ ಮೇಲೆ ಉಸಿರು ಒಳಗಡೆ ಹೋಗ್ತಾ ಇರೋದನ್ನ ನಿಮ್ಮ ಶರೀರದಲ್ಲೆಲ್ಲ ತುಂಬಿಕೊಳ್ಳುತ್ತಿರುವುದಾಗಿ ಭಾವಿಸಿ ಮೂಲಾಧಾರ ಚಕ್ರದವರೆಗೂ ಉಸಿರನ್ನು ಬಿಡುವಾಗಲೂ ನಿಮ್ಮ ಗಮನ ನಿಮ್ಮ ಶ್ವಾಸದ ಮೇಲೆ ಇರಲಿ. ದೀರ್ಘವಾಗಿ ನಿಧಾನವಾಗಿ ಪೂರ್ಣವಾಗಿ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡ್ತಾ ಇರಿ 3 ಸಾರಿ. ಈಗ ನಾವು ಮೂಲಾಧಾರ ಚಕ್ರದ ಮೇಲೆ ಧ್ಯಾನ ಮಾಡೋಣ. ಮೂಲಾಧಾರ ಚಕ್ರವು ನಮ್ಮ ಬೆನ್ನು ಮೂಳೆಯ ತುತ್ತ ತುದಿಯ ಭಾಗದಲ್ಲಿ ಕೆಂಪು ಬಣ್ಣದ ಒಂದು ಹೂವನ್ನು ಭಾವಿಸಿ ಅದಕ್ಕೆ 4 ದಳಗಳಿರುವುದಾಗಿ ಭಾವಿಸಿ. ಆ 4 ದಳಗಳ ಮಧ್ಯೆ ಒಂದು ಚಿಕ್ಕ ಬಾಲು ಅಥವಾ ಆ ಕೆಂಪು ಬಣ್ಣದ ಒಂದು ವಸ್ತು ಇರುವ ಹಾಗೆ ರೌಂಡ್ ಆಗಿರುವ ಹಾಗೆ ಭಾವಿಸಿ ನಿಮ್ಮ ಗಮನವೆಲ್ಲ ಮೂಲಾಧಾರ ಚಕ್ರದ ಆ ಕೆಂಪು ಬಣ್ಣದ ಮೇಲೆ ಇರಲಿ. ಇದರ ಒಂದು ಬೀಜಾಕ್ಷರ ಬಂದು ಲಂ ಅಂತ, LAM, ಲಂ. ಈ ಮೂಲಾಧಾರ ನೀವು ಉಸಿರಾಡ್ತಾ ಇರ್ರಿ, ನಾನು ಮಾತಾಡ್ತಾ ಇರೋವಾಗ ದೀರ್ಘವಾಗಿ ನಿಧಾನವಾಗಿ ಪೂರ್ಣವಾಗಿ ಉಸಿರಾಡ್ತಾ ಇರ್ರಿ. ಆ ಧ್ಯಾನ ಮಾಡಿಸುವಾಗ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೇನೆ, ಇದ್ರ ಬಗ್ಗೆ ವಿವರಣೆ ಕೊಡ್ತೇನೆ. ಈ ಮೂಲಾಧಾರ ಚಕ್ರ ಪೃಥ್ವಿ ತತ್ವ ಅಂದ್ರೆ ಭೂತತ್ವವನ್ನ ಹೊಂದಿದೆ. ಇದು ಏನ್ ಹೇಳುತ್ತೆ ನಮ್ಗೆ, ಗ್ರೌಂಡಿಂಗ್ ಅಂದ್ರೆ ನಾವು ಭೂಮಿಗೆ ಗ್ರೌಂಡಿಂಗ್ ಮಾಡ್ಕೊಳ್ಳೋದು, ಸ್ಟೆಬಿಲಿಟಿ ನಮ್ಮ ಮನಸ್ಸಿನಲ್ಲಿ ದೇಹದಲ್ಲಿ ಸ್ಟೆಬಿಲಿಟಿ ಈ ಬರ್ಬೇಕು ಅಂದ್ರೆ ಈ ಚಕ್ರದ ಮೇಲೆ ಧ್ಯಾನ ಅತ್ಯಗತ್ಯ. ಈ ಪೃಥ್ವಿಯ ಗುಣಗಳಾದ ಸ್ಥಿರತೆ, ನಿಶ್ಚಲತೆ, ಗುರುತ್ವಾಕರ್ಷಣೆ, ಸಹನಶೀಲತೆಗಳ ಪ್ರತೀಕ ಇದು. ಈ ಮೂಲಾಧಾರ ಚಕ್ರಕ್ಕೂ ಕೆಲವು ಆಸನಗಳಿದೆ. ಯೋಗಾಭ್ಯಾಸ ಮಾಡೋರಾದ್ರೆ ತಾಡಾಸನ, ವೃಕ್ಷಾಸನ, ಮಲಾಸನ, ವೀರಭದ್ರಾಸನ ಇವುಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಆವಾಗ ಆ ಮೂಲಾಧಾರ ಚಕ್ರ ಸ್ಟ್ರೆಂಥನ್ ಆಗುತ್ತೆ. ಇದಕ್ಕೆ ಪ್ರಾಣಾಯಾಮ ಬಂದು ಡೀಪ್ ಅಬ್ಡಾಮಿನಲ್ ಬ್ರೀತಿಂಗ್. ಈಗ ಹೇಳಿದ್ನಲ್ಲ ನಾನು, ಇದು ಡೀಪ್ ಆಗಿ ನಾವು ಮಾಡುವಾಗ ಈ ನರ್ವಸ್ ಸಿಸ್ಟಮ್ ನ ಕಾಮ್ ಆಗಿ ಮಾಡುತ್ತೆ, ಅಂದ್ರೆ ಕೂಲ್ ಆಗಿ ಕಾಮ್ ಆಗಿ ಇರುವಂತೆ ಮಾಡುತ್ತೆ. ನಾಡಿ ಶೋಧನ ಅಂದ್ರೆ ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀತಿಂಗು ಸಹ ಇದು ಎನರ್ಜಿನ ಬ್ಯಾಲೆನ್ಸ್ ಮಾಡಕ್ ಅನುಕೂಲ ಆಗುತ್ತೆ. ಮತ್ತೆ ಭ್ರಾಮರಿನೂ ಸಹ ನಮಗೆ ಮೈಂಡ್ ಕೂಲ್ ಆಗಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಈಗ ನಾವು ಮೂಲಾಧಾರ ಚಕ್ರದ ಮೇಲೆ ಧ್ಯಾನ ಮಾಡೋಣ. ಮೂಲಾಧಾರ ಚಕ್ರ ಕೆಂಪು ಬಣ್ಣ, 4 ದಳಗಳು, 4 ದಳಗಳ ಮಧ್ಯೆ ಒಂದು ಚಿಕ್ಕ ಬಾಲು ಕೆಂಪು ಬಣ್ಣದಿರುವ ಹಾಗೆ ಭಾವಿಸಿ ಈ ಚಕ್ರದ ಮೇಲೆ ನಿಮ್ಮ ಗಮನವಿರಲಿ. ಈಗ ಶ್ವಾಸವನ್ನು ಸರಳವಾಗಿ ದೀರ್ಘವಾಗಿ ಪೂರ್ಣವಾಗಿ ತೆಗೆದುಕೊಳ್ಳಿ. ಆ ಶ್ವಾಸ ಆ ಮೂಲಾಧಾರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ನೀವು ನಿಮ್ಮ ಗಮನ ಶ್ವಾಸದ ಮೇಲೆ ಇರ್ಲಿ, ನೀವು ನಿಮ್ಮ ಪಾಡಿಗೆ ಉಸಿರಾಡ್ತಾ ಇರ್ರಿ. ನಾನು ಹೇಳ್ತಾ ಇರ್ತೀನಿ, ಅದ್ರ ಮೇಲೆ ಗಮನ ಇರ್ಲಿ. ಆದ್ರೆ ನಿಮ್ಮ ಮೂಲ ಗಮನವೆಲ್ಲ ಆ ಕೆಂಪು ಬಣ್ಣದ ಚಕ್ರದ ಮೇಲೇನೆ ಇರಬೇಕು. ಆ ಬ್ರಹ್ಮಾಂಡದಿಂದ ವಿಶ್ವಶಕ್ತಿ ಮೂಲಾಧಾರ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ ಶ್ವಾಸವನ್ನು ಬಿಡುವಾಗ ಆ ಚಕ್ರದಿಂದ ನೆಗೆಟಿವ್ ಎನರ್ಜಿ ಹೊರಹೋಗುತ್ತಿರುವುದಾಗಿ ಭಾವಿಸಿ ಈಗ ಈ ಒಂದು ಚಕ್ರವನ್ನು ಆಕ್ಟಿವೇಟ್ ಮಾಡೋಣ. ಉಸಿರನ್ನು ದೀರ್ಘವಾಗಿ ಆ ಮೂಲಾಧಾರ ಚಕ್ರಕ್ಕೆ ಸೇರಿಸಿ ಈಗ ಉಸಿರನ್ನು ಬಿಡುವಾಗ ಲಂ ಅಂತ ಹೇಳ್ಕೋಬೇಕು. ಲಂ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಆ ಮೂಲಾಧಾರ ಚಕ್ರಕ್ಕೆ ಆ ಶ್ವಾಸ ಹೋಗುತ್ತಿರುವುದಾಗಿ ಭಾವಿಸಬೇಕು. ಉಸಿರನ್ನು ಬಿಡುವಾಗ ಲಂ ಬೀಜಾಕ್ಷರದೊಂದಿಗೆ ನೀವು ಮನಸ್ಸಿನಲ್ಲೇ ಪಠಿಸಿ. ಅಂದ್ರೆ ಬರ್ಬೇಕು ಸೌಂಡ್.
ಆ ಸೌಂಡ್ ಅಲ್ಲಿ ಉಂಟಾಗುವಂತ ವೈಬ್ರೇಷನ್ ನಿಮ್ಮ ಬಾಡಿಯಲ್ಲಿ, ನಿಮ್ಮ ಶರೀರದಲ್ಲಿ ಕಂಪನವನ್ನು ಉಂಟು ಮಾಡುತ್ತೆ. ನೀವು ಆ ಬಾಲ್ ಏನಿದೆ ಅದು ಬಲಗಡೆಯಿಂದ ಸುತ್ತುತ್ತಿರುವುದಾಗಿ, ಆ ಹೂವಿನ ಮಧ್ಯೆಯೇ ಆ ಬಾಲು ರೌಂಡ್ ಆಗಿ ಸುತ್ತುತ್ತಿರುವುದಾಗಿ ಭಾವಿಸಿ. ಉಸಿರಾಟ ನಡೀತಾ ಇರ್ಬೇಕು, ನಿಮ್ಮ ಗಮನ ಮೂಲಾಧಾರ ಚಕ್ರದ ಮೇಲೆ ಇರಬೇಕು. ಲಂ ಅಂತ ಉಸಿರು ಬಿಡುವಾಗ, ಪಠಿಸುವಾಗ ಆ ಬಾಲು ರೊಟೇಟ್ ಆಗ್ತಾ ಇರೋಂಗೆ ಭಾವಿಸಿ. ಆ ರೊಟೇಟ್ ಆಗ್ತಾ 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 ಅದರಿಂದ ಕೆಂಪು ಕಿರಣಗಳು ನಿಮ್ಮ ಶರೀರದಲ್ಲಿ ಹರಡುತ್ತಿರುವುದನ್ನು ಗಮನಿಸಿ. ಉಸಿರನ್ನು ದೀರ್ಘವಾಗಿ ಎಳೆದುಕೊಂಡು ಮೂಲಾಧಾರ ಚಕ್ರಕ್ಕೆ ಬಿಡಿ. ಉಸಿರನ್ನು ಬಿಡುವಾಗ ಲಂ ಅಂತ ಪಠಿಸಿ. ಅಂದ್ರೆ ನಿಮ್ಮ ವೈಬ್ರೇಷನ್ ಬರಬೇಕು, ಬಾಯಿ ಮುಚ್ಚಿರ್ಬೇಕು, ವೈಬ್ರೇಷನ್ ಬರಬೇಕು. ಆ ಲಂ ಅಂತ ಪಠಿಸುವಾಗ ಕೆಂಪು ಬಣ್ಣದ ಬಾಲಿನಿಂದ ಕಿರಣಗಳು ಎಲ್ಲಾ ಕಡೆ, ನಿಮ್ಮ ದೇಹದ ಎಲ್ಲ ಕಡೆ ತುಂಬುತ್ತಿರುವುದಾಗಿ ಭಾವಿಸಿ. ಇದಕ್ಕೆ ಸಂಬಂಧಿಸಿದ ಅಂಗಾಂಗಗಳು, ನಮ್ಮ ತೊಡೆಗಳು, ಮೊಣಕಾಲುಗಳು, ಮೀನಖಂಡಗಳು, ಆಂಕಲ್ಸು, ಹಿಮ್ಮುಡಿ, ಪಾದಗಳ ಮೇಲ್ಭಾಗ, ಕೆಳಭಾಗ, ಬೆರಳುಗಳಲ್ಲಿ ಆ ಕೆಂಪು ಬಣ್ಣದ ಶಕ್ತಿ ತುಂಬುತ್ತಿರುವ ಬಗ್ಗೆ ಅನುಭವಿಸಿ. ನಾನು ಆರೋಗ್ಯವಂತಳಾಗಿದ್ದೇನೆ, ನಾನು ಆರೋಗ್ಯವಂತನಾಗಿದ್ದೇನೆ, ನನ್ನ ದೇಹ ಶಕ್ತಿಯುತವಾಗಿದೆ, ನನ್ನಲ್ಲಿನ ಭಯ ಆತಂಕ ಮಾಯವಾಗಿದೆ, ದೂರವಾಗಿದೆ ಅಂತ ಭಾವಿಸ್ಕೋಬೇಕು. ಇದರ ಮೇಲೆ ಧ್ಯಾನ ಮಾಡುವುದರಿಂದ ನಮ್ಮ ಆಲೋಚನೆಗಳು ಕಂಟ್ರೋಲ್ಗೆ ಬರ್ತವೆ. ಒಂದೆರಡು ನಿಮಿಷ ಆ ಕಂಪನವನ್ನು ಅನುಭವಿಸಿ. ಅಂದ್ರೆ ನಿಮ್ಮ ರೆಡ್ ಕಲರ್ ರೇಸು ನಿಮ್ ಬಾಡಿಯಲ್ಲೆಲ್ಲ ತುಂಬಿದೆ. ನಿಮ್ಮ ಆರೋಗ್ಯವಾಗಿದ್ದೇನೆ, ನಾನು ಬಲಶಾಲಿಯಾಗಿದ್ದೇನೆ, ನನ್ನಲ್ಲಿ ಭಯ ಗೊತ್ತಿಲ್ಲ, ಆತಂಕ ಗೊತ್ತಿಲ್ಲ, ಎಲ್ಲ ಹೊರಟೋಗಿದೆ, ಶಕ್ತಿಯುತ ಆಗಿದ್ದೇನೆ ಅಂತ ನೀವು ಭಾವಿಸ್ಕೋಬೇಕು. ಈ ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದಂತೆ ಬಂಧ ಇದೆ ಯೋಗದಲ್ಲಿ. ಅಂದ್ರೆ ಅಲ್ಲಿ ನಾವು ಏನು ಏನಸ್ ಬರುತ್ತಲ್ಲ, ಆ ಏನಸ್ ಪಾಯಿಂಟ್ ನಾವು ಲಾಕ್ ಮಾಡ್ತೀವಿ, ಎನರ್ಜಿ ಲಾಕ್ ಮಾಡ್ತೀವಿ. ಅದಕ್ಕೆ ಮೂಲಬಂಧ ಅಂತ ಕರಿತೀವಿ. ಇದನ್ನ ಅಶ್ವಿನಿ ಮುದ್ರಾ ಅಂತಾನು ನಾವು ಕರಿತೀವಿ. ಇದರಿಂದ ನಮ್ಗೆ ಪೈಲ್ಸ್ ಆಗ್ಲಿ ಅಥವಾ ನಮ್ಮ ಕಾನ್ಸ್ಟಿಪೇಷನ್ ಆಗ್ಲಿ ಇವೆಲ್ಲ ನಾವು ಕಂಟ್ರೋಲ್ ಮಾಡಕ್ಕೆ, ತಡಿಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಈಗ ನಾವು ಮೂಲಾಧಾರ ಚಕ್ರದಿಂದ ಆ ಒಂದು ಬಿಳಿಯ ಕಾಂತಿ ರೂಪದಲ್ಲಿ ಒಂದು ಗೆರೆ ಬೆಳ್ಳಿಗೆ ಹೊಳಿತಾ ಇದೆ. ಆ ಗೆರೆ ಸ್ವಾದಿಷ್ಠಾನ ಚಕ್ರಕ್ಕೆ 1-2 ಇಂಚು ಮೇಲ್ಗಡೆ ಹೋಗಿ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರುತ್ತಿರುವುದನ್ನು ಗಮನಿಸಿ. ನೀವು ಮನಸ್ಸಿನಲ್ಲಿ ಭಾವಿಸ್ಕೋಬೇಕು, ಮೂಲಾಧಾರ ಚಕ್ರದಿಂದ ಒಂದು ಗೆರೆ, ನೇರವಾದ ಗೆರೆ, ಅಲ್ಲಿ ಒಂದು ಹೊಳೆಯುವ ಶಕ್ತಿ, ಕಾಂತಿ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರುತ್ತಿದೆ. ಈಗ ಸ್ವಾದಿಷ್ಠಾನ ಚಕ್ರದ ಮೇಲೆ ನಿಮ್ಮ ಗಮನವಿರಲಿ. ಆ ಸ್ವಾದಿಷ್ಠಾನ ಚಕ್ರ ಬೆನ್ನು ಮೂಳೆ ಮೇಲೆ ಊಹಿಸಿಕೊಳ್ಳಬೇಕು. ಆರೆಂಜ್ ಕಲರ್ 6 ದಳಗಳನ್ನು ಹೊಂದಿದ ಒಂದು ಹೂವ. ಈ ಹೂವಿನ ಮಧ್ಯೆ 6 ದಳಗಳ ಮಧ್ಯೆ ಒಂದು ಚಿಕ್ಕ ಆರೆಂಜ್ ಕಲರ್ ಬಾಲ್ ಇದೆ. ಇದು ಜಲತತ್ವ. ಇದರ ಬೀಜಾಕ್ಷರ ಬಂದು ವಂ ಅಂತ. ನಿಮ್ಮ ಗಮನ ಸ್ವಾದಿಷ್ಠಾನದ ಚಕ್ರದ ಮೇಲೆ ಇರಲಿ. ನಿಮಗೆ ಎಷ್ಟೊತ್ತಾಗುತ್ತೋ ನಾನು ಹೇಳೋವರೆಗೂ ಶ್ವಾಸವನ್ನು ದೀರ್ಘವಾಗಿ, ಸರಳವಾಗಿ, ಪೂರ್ಣವಾಗಿ ಸ್ವಾದಿಷ್ಠಾನ ಚಕ್ರಕ್ಕೆ ಬಿಡಿ. ಸ್ವಾದಿಷ್ಠಾನ ಚಕ್ರದಿಂದ ಎಲ್ಲ ಚಕ್ರಗಳ ಮೂಲಕ ಆ ಶ್ವಾಸ ಹಾದು ಹೊರ ಹೋಗುತ್ತಿರುವುದಾಗಿ ಭಾವಿಸಿ. ಯಾಕೆಂದ್ರೆ ಒಬ್ಬರು ಶ್ವಾಸ ದೀರ್ಘವಾಗಿರುತ್ತೆ, ಕೆಲವರು ಸ್ವಲ್ಪ ಕಡಿಮೆ ಇರ್ಬೋದು. ಆದ್ರಿಂದ ನಿಮ್ಮ ಕೆಪಾಸಿಟಿಗೆ ನೀವು ಮಾಡ್ತಾ ಇರಿ.
ನೀವು ಇನ್ಹೇಲ್ ಮಾಡುವಾಗ ಒಳಗಡೆ ತೆಗೆದುಕೊಳ್ಳುವಾಗ ಆ ವಿಶ್ವಶಕ್ತಿ ನನ್ನ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸ್ಬೇಕು. ಪಾಸಿಟಿವ್ ಎನರ್ಜಿ ತುಂಬ್ತಾ ಇದೆ, ಶಕ್ತಿ ತುಂಬ್ತಾ ಇದೆ ಅಂತ ನೀವು ಭಾವಿಸ್ಕೋಬೇಕು. ಹೊರಗಡೆ ಬಿಡುವಾಗ ಆ ಚಕ್ರಕ್ಕೆ ಸಂಬಂಧಿಸಿದ ಅಥವಾ ಚಕ್ರದಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ಆಚೆ ಹೋಗ್ತಾ ಇದೆ ಅಂತ ಭಾವಿಸ್ಕೋಬೇಕು. ಈಗ ನಾವು ಆ ಒಂದು ಸ್ವಾದಿಷ್ಠಾನ ಚಕ್ರವನ್ನು ಆಕ್ಟಿವೇಟ್ ಮಾಡೋಣ. ಇದರ ಬೀಜಾಕ್ಷರ ಬಂದು ವಂ, VAM. ದೀರ್ಘವಾಗಿ ಪೂರ್ಣವಾಗಿ ಸರಳವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಂಡು ಸ್ವಾದಿಷ್ಠಾನ ಚಕ್ರಕ್ಕೆ ಸೇರಿಸಿ, ಉಸಿರನ್ನು ಬಿಡುವಾಗ ನಿಮ್ಮ ಮನಸ್ಸಿನಲ್ಲಾದ್ರೂ ಹೇಳ್ಕೋಬಹುದು ಬೀಜಾಕ್ಷರ, ಅಥವಾ ಜೋರಾಗಾದ್ರೂ ಹೇಳ್ಕೋಬಹುದು. ವಂ ಅಂತ ಹೇಳಿ. ವಾಂ. ಆ ದಳಗಳ ಮಧ್ಯೆ ಇರುವ ಆ ಚೆಂಡಿನಾಕೃತಿ ಸುತ್ತುತ್ತಿರುವುದಾಗಿ, ಅದರಿಂದ ಕೇಸರಿ ಬಣ್ಣದ ಕಿರಣಗಳು ನಿಮ್ಮ ದೇಹದ ಎಲ್ಲಾ ಭಾಗಗಳಲ್ಲೂ ಹರಡುತ್ತಿರುವುದಾಗಿ ಭಾವಿಸಿ, ಮತ್ತೆ ದೀರ್ಘವಾಗಿ ಉಸಿರಾಡಿ ಆ ವಿಶ್ವ ಚೈತನ್ಯ ಶಕ್ತಿ ಸ್ವಾದಿಷ್ಠಾನಕ್ಕೆ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ, ಉಸಿರನ್ನು ಬಿಡುವಾಗ ವಂ ಬೀಜಾಕ್ಷರ ಪಠಿಸಿ, ಆ ಬಾಲಿನಿಂದ ಆರೆಂಜ್ ಕಲರ್ ರೇಸ್ ಎಲ್ಲ ನಿಮ್ಮ ಶರೀರದಲ್ಲಿ ತುಂಬುತ್ತಿರುವುದಾಗಿ ಭಾವಿಸಿ, ನೀವು ಉಸಿರಾಡ್ತಾನೆ ಇರ್ರಿ, ನನ್ನ ಮಾತು ಕೇಳಿಸ್ಕೊಳ್ಳಿ. ಈ ಸ್ವಾದಿಷ್ಠಾನ ಚಕ್ರ ಜಲತತ್ವವನ್ನು ಹೊಂದಿದೆ. ಇದಕ್ಕೆ ಸಂಬಂಧಿಸಿದ ಅಂಗಾಂಗಗಳು ಮೂತ್ರಪಿಂಡಗಳು ಅಂದ್ರೆ ಕಿಡ್ನಿ, ಮೂತ್ರನಾಳಗಳು, ಮೂತ್ರಕೋಶ, ಗರ್ಭಾಶಯ, ಹೆಣ್ಣು ಮಕ್ಕಳಲ್ಲಿ ಓವರಿಸು, ಗಂಡು ಮಕ್ಕಳಲ್ಲಿ ಟೆಸ್ಟಿಸು, ಈ ಸಂತಾನೋತ್ಪತ್ತಿ ಅಂಗಗಳು. ಇಲ್ಲಿಗೆಲ್ಲ ಪ್ರಾಣ ಶಕ್ತಿ ಹರಿಯುತ್ತಿರುವುದನ್ನು ಭಾವಿಸಿ. ಇವೆಲ್ಲ ಲಿಕ್ವಿಡ್. ನಮ್ಮ ಯೂಟ್ರಸ್ ಇರ್ಬೋದು, ಕಿಡ್ನಿ ಇರ್ಬೋದು, ಮೂತ್ರಕೋಶ ಇರ್ಬೋದು, ಇದೆಲ್ಲ ನೀರಿನ ತತ್ವವನ್ನು, ಜಲತತ್ವವನ್ನು ಹೊಂದಿರೋದೆ. ಉಸಿರನ್ನು ಬಿಡುವಾಗ ಈ ಅಂಗಾಂಗಗಳಲ್ಲಿನ ಎಲ್ಲ ದೋಷಗಳು ಹೊರಟೋಗ್ತಾ ಇದೆ. ಈ ಅಂಗಾಂಗಗಳೆಲ್ಲ ಆರೋಗ್ಯವಾಗಿದ್ದಾವೆ. ಎಲ್ಲ ಕಡೆ ಈ ಒಂದು ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿದ ಶಕ್ತಿ ಹರಡುತ್ತಿದೆ. ನಾನು ಆರೋಗ್ಯಪೂರ್ಣನಾಗಿದ್ದೇನೆ, ನಾನು ಆರೋಗ್ಯಪೂರ್ಣನಾಗಿದ್ದೇನೆ ಅಂತ ಭಾವಿಸ್ಕೊಳ್ಳಿ. ಈ ಚಕ್ರದ ಮೇಲೆ ಧ್ಯಾನ ಮಾಡುವುದರಿಂದ ನಾನು 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 ಇದೆಲ್ಲ ನಂದೇ, ನಾನೇ ಮಾಡಿರೋದು, ಇದೆಲ್ಲ ನಂದಪ್ಪ, ನನ್ನಿಂದಲೇ ಆಗಿದೆ ಅನ್ನುವ ಅಹಂ ಕಳೆದು ಹೋಗುತ್ತೆ. ನಾನು ಅನ್ನುವ ಅಹಂಕಾರ, ಅಹಂ, ಇದು ನಂದೋ, ನಾನೇ ಮಾಡಿದ್ದೀನಿ, ನನ್ನಿಂದನೇ ಆಗಿರೋದು, ಇವೆಲ್ಲ ಕಳೀತದೆ. ಅರಿಷಡ್ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯಗಳನ್ನು ಬಿಡುತ್ತಿರುವುದಾಗಿ ಭಾವಿಸಿ. ನನ್ನಲ್ಲಿರೋ ಆಸೆ, ಕಾಮ ಅಂದ್ರೆ ಆಸೆ, ಈ ಮೋಹ, ಈ ನನ್ನಲ್ಲಿ ಏನಿದೆ ಈ ಮದ, ಮಾತ್ಸರ್ಯ, ಇವೆಲ್ಲ ನಾನು ಕಳ್ಕೊಳ್ತಾ ಇದ್ದೀನಪ್ಪ ಅಂತ ಭಾವಿಸ್ಬೇಕು. ಈ ಚಕ್ರ ನಮ್ಮಲ್ಲಿ ಆಸೆಗಳು, ಈಗ ನಾವೇನ್ ಹೇಳಿದ್ವಲ್ಲ, ನಾನೇ, ನಂದು ನಂದು ನಂದು, ಇವೆಲ್ಲ ಆಸೆಗಳೇ. ಸಂಬಂಧಗಳು, ಮೋಹ, ಮೋಹ, ಮಕ್ಕಳ ಮೇಲೆ ಮೋಹ, ಆಸ್ತಿ ಮೇಲೆ ಮೋಹ, ಇವೆಲ್ಲ ಮೋಹಗಳು, ಇದೆಲ್ಲ ವ್ಯಕ್ತಪಡಿಸುತ್ತೆ. ಇದು ಜಲತತ್ವ ಆಗಿರೋದ್ರಿಂದ ಜಲದ ಗುಣಗಳಾದ ಹರಿಯುವಿಕೆ, ಅದು ಒಂದ್ ಕಡೆ ಇರಲ್ವಲ್ಲ, ಹರಿತಾ ಇರ್ತದೆ. ಕೋಮಲತೆ, ನಗ್ನತೆ ಹಾಗೂ ಯಾವುದೇ ಆಕಾರಕ್ಕೂ ತನ್ನನ್ನ ಅಳವಡಿಸಿಕೊಳ್ಳುವ ಗುಣಗಳನ್ನು ಹೊಂದಿದೆ. ಈ ಚಕ್ರದ ಸಾಧನೆ ಮಾಡಿದ್ರೆ ನಮ್ಮಲ್ಲಿ ಸಮನ್ವಯ ಕಾಣುತ್ತೆ. ಇದಕ್ಕೆ ಯೋಗಾಸನದಲ್ಲಿ ಕೆಲವು ಆಸನಗಳು ಇದೆ.
ಮೇರು ಜಾನು ಶೀರ್ಷಾಸನ, ಕಪೋಟಾಸನ, ಉಪವಿಷ್ಟ ಕೋನಾಸನ, ಮಾರ್ಜಾಲಾಸನ, ಭುಜಂಗಾಸನ, ಆಂಜನೇಯನ ಆಸನ, ಧನುರಾಸನ, ತ್ರಿಕೋನಾಸನ ಇವೆಲ್ಲ ಮಾಡ್ಬೋದು. ಆ ಮಾಡೋದ್ರಿಂದ ಸ್ವಾದಿಷ್ಠಾನ ಚಕ್ರಕ್ಕೆ ಆ ಅಂಗಾಂಗಗಳಿಗೆ ಬಲ ಬರುತ್ತೆ. ಕಿಡ್ನಿ, ಗಾಲ್ ಬ್ಲಾಡರ್, ಸ್ಪ್ಲೀನು ಇವೆಲ್ಲ ಧ್ಯಾನ ಮಾಡುವಾಗ ಈ ಈ ಈ ಸ್ವಾದಿಷ್ಠಾನ ಚಕ್ರದ ಮೇಲೆ ಧ್ಯಾನ ಪರ್ಟಿಕ್ಯುಲರ್ ಅದ್ರ ಮೇಲೆನೆ ಮಾಡ್ಬೇಕು ಅಂದ್ರೆ ನಾವು ನೀರು ಹರಿಯುವಂತ ಒಂದು ಮ್ಯೂಸಿಕ್ ಹಾಕೊಂಡು ಕೇಳ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ. ಅಥವಾ ನಾವು ನೀರಿರೋ ಕಡೆ, ನದಿಗಳ ಹರಿತಾ ಇರೋ ಕಡೆ, ಆ ಬೆಟ್ಟ ಗುಡ್ಡಗಳಲ್ಲಿ ಜಲ ಬೀಳ್ತಾ ಇರೋ ಕಡೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರು ನಮ್ಮ ಮೈಂಡ್ ಮೇಲೆ ತುಂಬಾ ಎಫೆಕ್ಟ್ ಆಗಿ ಬೀರುತ್ತೆ. ಸೊ ನಿಮಗೆ ಆ ಒಂದು ಅನುಭವ ಆಗ್ತಾ ಇದೆ. ಈಗ ನಾವು ಸ್ವಾದಿಷ್ಠಾನ ಚಕ್ರದಿಂದ ನಿಧಾನವಾಗಿ ಒಂದು ಸ್ಟ್ರೈಟ್ ಲೈನ್ ಮಣಿಪೂರ ಚಕ್ರಕ್ಕೆ ಒಂದು ಬಿಳಿಯ ಕಾಂತಿ ಸೇರುತ್ತಿರುವುದಾಗಿ ಭಾವಿಸಿ, ಮಣಿಪೂರ ಚಕ್ರ ನಮ್ಮ ಹೊಕ್ಕಳಿನ ನೇರದಲ್ಲಿ ಬೆನ್ನುಮೊಳೆಯ ಮೇಲಿದೆ. ಈ ಮೂಲಾಧಾರ ಚಕ್ರಕ್ಕೆ 10 ಪ್ರಾಣಗಳಿದೆ, ಅದಕ್ಕೆ 10 ದಳ ತೋರ್ಸೋದು. 5 ಪ್ರಾಣಗಳು, 5 ಉಪ ಪ್ರಾಣಗಳು, 10 ದಳಗಳು ಹಳದಿ ಬಣ್ಣದಿಂದ ಕೂಡಿದೆ. ಇದು ಅಗ್ನಿ ತತ್ವ. ಅಗ್ನಿ ತತ್ವವನ್ನು, ಅಗ್ನಿ ಹೇಗಿರುತ್ತೆ, ಬಿಸಿ ಆಗಿರುತ್ತೆ, ಅಗ್ನಿ ತತ್ವವನ್ನು ಹೊಂದಿದೆ. ಈ ಸಿಸ್ಟಮ್ ಎಲ್ಲ ಈ ಮೂಲಾಧಾರ ಚಕ್ರ ಜೀರ್ಣಕ್ರಿಯೆಗೆ ಸಂಬಂಧಿಸಿದೆ. ನಾವು ತಿನ್ನುವ ಆಹಾರ ಅದು ಜೀರ್ಣವಾಗಿ ಯಾವ ರೀತಿ ಕೆಳಗೋಗುತ್ತೆ, ಇದಕ್ಕೆ ಸಂಬಂಧಿಸಿದ ಕ್ರಿಯೆ ಈ ಒಂದು ಮಣಿಪೂರ ಚಕ್ರಕ್ಕೆ ಸಂಬಂಧಿಸಿದೆ. ನೀವು ದೀರ್ಘವಾಗಿ ಉಸಿರಾಡ್ತಾ ಇರ್ರಿ. ಉಸಿರನ್ನು ದೀರ್ಘವಾಗಿ ನಿಧಾನವಾಗಿ ಪೂರ್ಣವಾಗಿ ಮಣಿಪೂರ ಚಕ್ರಕ್ಕೆ ಸೇರಿಸಿ. ಆ ವಿಶ್ವಶಕ್ತಿಯು ಮಣಿಪೂರ ಚಕ್ರಕ್ಕೆ ಸೇರುತ್ತಿದೆ. ಆ ಪಾಸಿಟಿವ್ ಎನರ್ಜಿ ಮಣಿಪೂರ ಚಕ್ರಕ್ಕೆ ಸೇರುತ್ತಿದೆ. ಉಸಿರನ್ನು ಬಿಡುವಾಗ ನನ್ನ ಹೊಟ್ಟೆಯ ಅಂಗಾಂಗಗಳು ಆ ಭಾಗದಲ್ಲಿ ಏನಾದ್ರೂ ತೊಂದರೆ ಇದ್ರೆ ಆ ತೊಂದರೆ ಎಲ್ಲ ಹೊರಗಡೆ ಹೊರಟೋಗ್ತಾ ಇದೆ ಅಂತ ಭಾವಿಸಿ. ಈಗ ನಾವು ಇದನ್ನ ಆಕ್ಟಿವೇಟ್ ಮಾಡೋಣ. ರಂ ಬೀಜಾಕ್ಷರ RAM. ಉಸಿರನ್ನು ದೀರ್ಘವಾಗಿ ನಿಧಾನವಾಗಿ ಮಣಿಪೂರ ಚಕ್ರಕ್ಕೆ ಸೇರಿಸಿ. ಹೊರಗಡೆ ಬಿಡುವಾಗ ರಂ ಅಂತ ಮನಸ್ಸಿನಲ್ಲಾದ್ರೂ ಪಠಿಸಿ ಅಥವಾ ಜೋರಾದ್ರೂ ಪಠಿಸಬಹುದು. ರಂ. ನಿಮ್ಮ ಗಮನವೆಲ್ಲ ನಿಮ್ಮ ಹೊಟ್ಟೆಯ ಅಂಗಾಂಗಗಳ ಮೇಲೆ, ಬೆನ್ನುಮೂಳೆ ಗಮನ ಇರಲಿ. 10 ದಳಗಳನ್ನು ಹೊಂದಿದ ಹಳದಿ ಬಣ್ಣದ ಹೂವು, ಅದರ ಮಧ್ಯೆ ಒಂದು ಹಳದಿ ಬಣ್ಣದ ಚೆಂಡು. ನೀವು ಉಸಿರನ್ನು ಒಳಗಡೆ ದೀರ್ಘವಾಗಿ ತೆಗೆದುಕೊಳ್ಳಿ. ಉಸಿರನ್ನು ಹೊರಗೆ ಬಿಡುವಾಗ ರಂ ಬೀಜಾಕ್ಷರ ಪಠಿಸುತ್ತಾ ಆ ಒಂದು ಹಳದಿ ಬಣ್ಣದ ಕಿರಣಗಳು ದೇಹದ ಎಲ್ಲಾ ಭಾಗದಲ್ಲೂ ತುಂಬುತ್ತಿರುವ ಬಗ್ಗೆ ಭಾವಿಸಿ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ನಮ್ಮ ಹೊಟ್ಟೆ ಜಠರ, ನಮ್ಮ ಲಿವರು, ಪ್ಯಾಂಕ್ರಿಯಾಸು, ಗಾಲ್ ಬ್ಲಾಡರು, ಸ್ಪ್ಲೀನು, ಡಿಯೋಡಿನಮ್, ಸಣ್ಣ ಕರುಳು, ದೊಡ್ಡ ಕರುಳು ಇವುಗಳಿಗೆಲ್ಲ ಆ ಹಳದಿ ಬಣ್ಣದ ಕಿರಣಗಳು ಹರಡುತ್ತಿರುವುದಂತೆ ಭಾವಿಸಿ. ಈ ಎಲ್ಲ ಅಂಗಾಂಗಗಳು ಶಕ್ತಿಯುತವಾಗುತ್ತಿರುವಂತೆ, ಎಕ್ಸೇಲ್ ಮಾಡುವಾಗ ಅವುಗಳಲ್ಲಿನ ದೋಷ ಹೊರಹೋಗುತ್ತಿರುವಂತೆ ಭಾವಿಸಿ. ಗ್ಯಾಸ್ಟ್ರಿಕ್ಕು, ಅಲ್ಸರು, ಕಾನ್ಸ್ಟಿಪೇಷನ್ನು, ಬ್ಲೋಟಿಂಗು ಇನ್ಕ್ಲೂಡಿಂಗ್ ಡಯಾಬಿಟಿಸು ಕಡಿಮೆ ಆಗ್ತಾ ಬರ್ತದೆ. ಈ ಚಕ್ರ ಅಗ್ನಿ ತತ್ವವನ್ನು ಹೊಂದಿದ್ದು, ಇದಕ್ಕೆ ಅಗ್ನಿ ಚಕ್ರನು ಅಂತಾನು ಕರೀತಾರೆ ಅಥವಾ ಸೂರ್ಯ ಚಕ್ರ ಅಂತಾನು ಕರೀತಾರೆ. ಈ ಚಕ್ರದ ಮೇಲೆ ಧ್ಯಾನ ಮಾಡೋದ್ರಿಂದ ಸಾಧಕರಲ್ಲಿ, ಯಾರು ಸಾಧನೆ ಮಾಡ್ತಾರೋ ಅವರಲ್ಲಿ ಅಗ್ನಿಯ ಗುಣಗಳಾದ ಶುದ್ಧತೆ, ಸಾತ್ವಿಕತೆ, ತೇಜಸ್ಸು,
ವರ್ಚಸ್ಸು, ಇವೆಲ್ಲ ಉಂಟಾಗುತ್ತೆ. ಈ ಒಂದು ಧ್ಯಾನ ನಮ್ಮ ಜೀರ್ಣ ಶಕ್ತಿಯನ್ನು, ಜಠರಾಗ್ನಿಯನ್ನು, ಪಚನ ಶಕ್ತಿಯನ್ನು ಉತ್ತೇಜಿಸುತ್ತದೆ, ರೋಗಗಳನ್ನು ಹೋಗಲಾಡಿಸುತ್ತೆ. ಯಾರ್ಯಾರಿಗೆ ಪುವರ್ ಡೈಜೆಷನ್, ಬ್ಲೋಟಿಂಗು, ಗ್ಯಾಸ್ಟ್ರಿಕ್ ಇದೆ, ಇದೆಲ್ಲ ಮಾಡಬಹುದು. ಇದಕ್ಕೆ ನೌಕಾಸನ, ಅರ್ಧ ನೌಕಾಸನ, ಕಾಲುಗಳು ಸೈಕ್ಲಿಂಗ್ 30 ಡಿಗ್ರಿಯಲ್ಲಿ, 60 ಡಿಗ್ರಿಯಲ್ಲಿ, 90 ಡಿಗ್ರಿಯಲ್ಲಿ ಮೇಲಕ್ಕೆತ್ತೋದು, ಕಪೋಟಾಸನ, ಭರಧ್ವಜಾಸನ, ಹಾಗೂ ಹೊಟ್ಟೆಗೆ ಸಂಬಂಧಿಸಿದ ಆಸನಗಳು ಭೂನಮನಾಸನ, ಮಂಡೂಕಾಸನ, ಈ ರೀತಿ ಮಾಡ್ತಾ ಹೋಗ್ಬೋದು. ಕಪಾಲ್ ಭಾತಿ, ಸ್ವಸ್ತಿಕ, ನಾಡಿ ಶೋಧನ, ಇವೆಲ್ಲ ಮಾಡಬಹುದು. ಇದಕ್ಕೆ ಹೊಟ್ಟೆಗೆ ಸಂಬಂಧಿಸಿದಂತೆ ಉದ್ಯಾನ ಬಂಧ, ಅಬ್ಡಾಮಿನಲ್ ಲಾಕ್ ಅಂತ ಹೇಳ್ತೀವಿ, ಅದನ್ನ ನಾವು ಮಾಡಬಹುದು. ನೌಲಿ ಕ್ರಿಯೆಯನ್ನು ಮಾಡಬಹುದು. ಇಲ್ಲಿ ಅಫರ್ಮೇಶನ್ ನಾವೇನ್ ಹೇಳ್ಕೋಬೇಕು? ಐ ಆಮ್ ಸ್ಟ್ರಾಂಗ್, ನಾನು ಬಲಶಾಲಿಯಾಗಿದ್ದೇನೆ, ಶಕ್ತಿವಂತನಾಗಿದ್ದೇನೆ, ಶಕ್ತಿವಂತಲಾಗಿದ್ದೇನೆ. ನಮ್ಮಲ್ಲಿ ಕಾನ್ಫಿಡೆನ್ಸ್ ಬರಬೇಕು, ಫುಲ್ ಆಫ್ ವೈಟಾಲಿಟಿ. ಐ ಟ್ರಸ್ಟ್ ಇನ್ ಮೈ ಪರ್ಸನಲ್ ಪವರ್, ಎಬಿಲಿಟಿ ಟು ಟ್ರಾನ್ಸ್ಫಾರ್ಮ್ ಮೈ ಲೈಫ್, ನನ್ನ ಜೀವನವನ್ನು ರೂಪಾಂತರಗೊಳಿಸಲು ಸಾಧ್ಯವಾಗಿದ್ದೇನೆ ಅಂತ ನಾವು ಆ ಮನಸ್ಸಿನಲ್ಲಿ ಅಫರ್ಮೇಶನ್ ಅನ್ನ ಹೇಳ್ಕೊಳ್ಬೇಕು. ನಾವು ಯಾವಾಗ ಧ್ಯಾನದಲ್ಲಿ ಕುಳಿತು ಏನು ನಾವು ಹೇಳ್ತೀವಿ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಉಳಿತದೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಪ್ರತಿಕ್ರಿಯಿಸಿ ಅದು ಕಾರ್ಯರೂಪಕ್ಕೆ ಬರುವಂತೆ ಮಾಡುತ್ತೆ. ಈಗ ನಾವು ಮೂಲಾಧಾರ ಚಕ್ರದಿಂದ ನೇರವಾಗಿ ಆ ಒಂದು ವಿಶ್ವಕಾಂತಿ ಬಿಳಿ ರೂಪದಲ್ಲಿ ಅನಾಹತ ಚಕ್ರಕ್ಕೆ, ಹೃದಯದ ಮಧ್ಯ ಬೆನ್ನು ಮೂಳೆಯ ಮೇಲೆ ಸೇರುತ್ತಿರುವುದಾಗಿ ಭಾವಿಸಿ, ಈಗ ಅನಾಥ ಚಕ್ರಕ್ಕೆ ಹೋಗೋಣ. ಎದೆಯ ಮಧ್ಯಭಾಗ ಬೆನ್ನು ಮೂಳೆಯ ಮೇಲೆ ಹಸಿರು ಬಣ್ಣದ 12 ದಳಗಳಿರುವ ಒಂದು ಪುಷ್ಪವನ್ನು ಭಾವಿಸಿ, ಆ ಪುಷ್ಪ ಅಥವಾ ಹೂವಿನೊಳಗೆ ಒಂದು ಚಿಕ್ಕ ಚೆಂಡು ಇರುವುದಾಗಿ ಭಾವಿಸಿ. ಇದು ಮನೋಮಯ ಕೋಶ, ಇದು ರಕ್ತಧಾತು ಅಂದ್ರೆ ಬ್ಲಡ್, ರಕ್ತಕ್ಕೆ ಸಂಬಂಧಿಸಿದೆ. ಹೃದಯದ ಮಧ್ಯ ಇದು ಇದೆ. ಇದರ ತತ್ವ ವಾಯು ತತ್ವ. 12 ದಳಗಳು ಅಂದ್ರೆ ನಮ್ಮ ಪ್ರಕೃತಿಯಲ್ಲಿ 12 ತಿಂಗಳಿದೆಯಲ್ಲ, ಇದು ಹಸಿರು ಬಣ್ಣ ಪ್ರಕೃತಿಗೆ ಸೇರಿದೆ. ನಮ್ಮ ಪ್ರಕೃತಿಯಲ್ಲಿ ಎಷ್ಟು ತಿಂಗಳಿದೆ? 12 ತಿಂಗಳು. ಅದೇ ತರ ಇದಕ್ಕೆ 12 ದಳಗಳು. ಈಗ ನೀವು ಉಸಿರಾಡ್ತಾ ಇರಿ, ದೀರ್ಘವಾಗಿ ಉಸಿರನ್ನ ತಗೊಳ್ಳೋದು ಬಿಡೋದು, ನಿಮ್ಮ ಗಮನವೆಲ್ಲ ಅಲ್ಲೇ ಇರ್ಲಿ, ಉಸಿರಿನ ಮೇಲೆ ಮತ್ತು ನಾನು ಹೇಳುವಂತ ಚಕ್ರದ ಮೇಲೆ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುತ್ತಾ ಬ್ರಹ್ಮಾಂಡದಿಂದ ವಿಶ್ವಶಕ್ತಿ ನಮ್ಮ ಅನಾಹತ ಚಕ್ರಕ್ಕೆ ಸೇರುತ್ತಿರುವುದನ್ನು ಭಾವಿಸಿ, ಈ ಚಕ್ರದಲ್ಲಿನ ದೋಷಗಳು ಹೊರಹೋಗುತ್ತಿರುವುದಾಗಿ ನಿಮ್ಮ ಎಕ್ಸೇಲ್ ಮಾಡುತ್ತಾ ಭಾವಿಸಿ. ಈಗ MYAM ಇದರ ಬೀಜಾಕ್ಷರ. ಈಗ ಬೀಜಾಕ್ಷರವನ್ನು ಪಠಿಸುತ್ತಾ ನಾವು ಈ ಒಂದು ಅನಾಥ ಚಕ್ರವನ್ನು ಉದ್ದೀಪನ ಆಕ್ಟಿವೇಟ್ ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಎಕ್ಸೇಲ್ ಮಾಡುವಾಗ ಮನಸ್ಸಿನಲ್ಲಿ ಅಥವಾ ಜೋರಾಗಿ ಯಂ. ನೀವು ಮುಂದುವರೆಸುತ್ತೀರಿ. ಹಸಿರು ಬಣ್ಣದ ಕಿರಣಗಳು ನಿಮ್ಮ ಶರೀರದಲ್ಲೆಲ್ಲ ತುಂಬುತ್ತಿರುವುದನ್ನು ಭಾವಿಸಿ. ಈ ಕಿರಣಗಳು ನಿಮ್ಮ ಹೃದಯ, ನಿಮ್ಮ ಶ್ವಾಸಕೋಶಗಳು, ಕೈಗಳಲ್ಲಿನ ಭುಜಗಳು, ಕೈಗಳು, ಮೊಣಕೈಗಳು, ರಿಸ್ಟ್, ಮಣಿಕಟ್ಟು, ಅಂಗೈ, ಕೈಯ ಬೆರಳುಗಳಲ್ಲೆಲ್ಲ ಶಕ್ತಿ ತುಂಬುತ್ತಿರುವುದನ್ನು ಗಮನಿಸಿ.
ಎಕ್ಸೇಲ್ ಮಾಡುತ್ತಾ ಈ ಎಲ್ಲ ಭಾಗಗಳಿಂದ ನೆಗೆಟಿವ್ ಎನರ್ಜಿ, ದೋಷಗಳು, ನೋವುಗಳು ಎಲ್ಲ ಹೊರಗಡೆ ಹೊರಟೋಯ್ತು ಅಂತ ಭಾವಿಸಿ, ಅಥವಾ ಕಡಿಮೆ ಆಗುತ್ತಿರುವುದನ್ನು ಗಮನಿಸಿ ಇನ್ಹೇಲ್ ಮಾಡುತ್ತಾ ಈ ಎಲ್ಲ ಅಂಗಾಂಗಗಳು ಶಕ್ತಿಯಿಂದ ಕೂಡಿದೆ, ನಾನು ಆರೋಗ್ಯಲಾಗಿದ್ದೇನೆ, ನಾನು ಆರೋಗ್ಯವಂತನಾಗಿದ್ದೇನೆ ಅಂತ ಭಾವಿಸಿ. ಇದು ವಾಯು ತತ್ವವನ್ನು ಹೊಂದಿದೆ. ಈ ಚಕ್ರ ಒಂದು ಸೇತುವೆ ರೀತಿ, ಅಂದ್ರೆ ಪ್ರಕೃತಿಗೆ ಸದಾ ಅನುಸಂಧಾನ, ಅಂದ್ರೆ ಅನ್ಕಂಡೀಷನಲ್, ನಾವು ಯಾರಿಂದಲೂ ಏನು ಬಯಸದೆ ಪ್ರೀತಿ ಪ್ರೇಮವನ್ನು ಇದು ಸೂಚಿಸುತ್ತೆ. ನನ್ನನ್ನು ನಾನು ಪ್ರೀತಿಸುತ್ತೇನೆ ಅಂದ್ರೆ ಫಸ್ಟ್ ನಾವು ನಮ್ಮನ್ನ ಪ್ರೀತಿಸೋದನ್ನ ಕಲ್ತ್ಕೋಬೇಕು. ನಾನು ಎಷ್ಟು ಚೆನ್ನಾಗಿದ್ದೀನಿ, ನನ್ನಲ್ಲಿ ಶಕ್ತಿ ಇದೆ, ನನ್ನಲ್ಲಿ ಇಷ್ಟೊಂದು ಗುಣಗಳಿದೆ, ಒಳ್ಳೆ ಗುಣಗಳು, ನನ್ನಲ್ಲಿ ಸೇವಾ ಮನೋಭಾವನೆ ಇದೆ ಅನ್ನೋದನ್ನ ತಿಳ್ಕೊಂಡು, ಅಪ್ಪ ನಾನ್ ನನ್ನನ್ನು ಪ್ರೀತಿಸ್ಬೇಕು. ನಾವು ನಮ್ಮನ್ನು ಪ್ರೀತಿಸ್ಕೊಂಡಾಗ ನಾವು ಬೇರೆಯವ್ರನ್ನೂ ಪ್ರೀತಿಸ್ತೀವಿ. ನನ್ನಲ್ಲಿ ಅನುಕಂಪ ಇದೆ, ನನ್ನಲ್ಲಿ ಪ್ರೀತಿ ಇದೆ, ಪ್ರೇಮ ಇದೆ, ಕರುಣೆ ಇದೆ, ದಯೆ ಇದೆ, ಇದೆಲ್ಲ ನನ್ನಲ್ಲಿ ತುಂಬಿದೆ. ಎಲ್ಲರನ್ನು ಪ್ರೀತಿ ಮಾಡಿ, ಎಲ್ಲರನ್ನು ಪ್ರೀತಿಸಿ. ಆದರೆ ಅವರಿಂದ ನನಗೆ, ನಾನು ಅವ್ರನ್ನ ಪ್ರೀತಿಸ್ತೀನಿ, ಅವ್ರನ್ನ ಪ್ರೇಮಿಸ್ತೀನಿ, ನನ್ನನ್ನು ನೋಡ್ಕೊಂಡಿಲ್ಲ, ನೋಡಪ್ಪ ನನ್ನ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ, ಪ್ರೀತಿ ಪ್ರೇಮ ಕೊಟ್ಟಿದ್ದೀನಿ, ಅವ್ರು ನಮ್ಮನ್ನ ನೋಡ್ಕೊಂಡಿಲ್ಲ ಅಂತ ಭಾವಿಸ್ಬೇಡಿ. ಬೇರೆ ಯಾರಿಂದಲೂ ಇದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಮನಸ್ಸು ಆತ್ಮದ ಕಡೆ ಪ್ರಯಾಣ ಬೆಳೆಸುತ್ತೆ ಈ ಒಂದು ಅನಾಹತ ಚಕ್ರದ ಧ್ಯಾನದಿಂದ. ಕ್ಷಮೆ ಕೇಳುವ ಗುಣ ಕಲಿಯಬೇಕು. ನಾವೇನಾದ್ರೂ ತಪ್ಪು ಮಾಡಿದ್ರೆ, ನಾವು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಏನಾದ್ರೂ ಇದ್ರೆ ನಾವು ನಾನ್ ಯಾಕೆ ಕೇಳ್ಬೇಕು ಕ್ಷಮೆ ಅನ್ಸುತ್ತೆ. ಇಲ್ಲ, ಆ ಕ್ಷಮೆ ಕೇಳುವ ಗುಣ ನಾವು ಬೆಳೆಸ್ಕೋಬೇಕು. ಕ್ಷಮಿಸುವ ಗುಣವನ್ನೂ ಬೆಳೆಸ್ಕೋಬೇಕು. ನೀನ್ ಹಂಗ್ ಮಾಡ್ದೆ ಅವತ್ತು, ನಾನ್ ನಿನ್ಗೆ ಯಾಕೆ ಕ್ಷಮಿಸ್ಬೇಕು? ಇಲ್ಲ, ನಾವು ಕ್ಷಮೆ ಕೇಳುವ ಗುಣ, ಕ್ಷಮಿಸುವ ಗುಣವನ್ನು ಬೆಳೆಸಿಕೊಂಡಲ್ಲಿ ನಮ್ಮಲ್ಲಿ ಅನೇಕ ಬದಲಾವಣೆಗಳನ್ನು ನಾವೇ ಕಂಡುಕೊಳ್ಳುತ್ತೇವೆ. ಪ್ರೇಮ, ಶಾಂತಿ, ಕರುಣೆ, ಮಿತ್ರತೆ ಗುಣಗಳು ಸ್ಫುಟಗೊಳ್ಳುತ್ತೆ, ತಂತಾನಾಗಿ ನಮ್ಮಲ್ಲಿ ಬೆಳೀತವೆ. ಇದನ್ನ ಹಾರ್ಟ್ ಚಕ್ರ ಅಂತಲೂ ಕರೀತಾರೆ. I open my heart to love and inner balance. ವಾಯು ತತ್ವ ಪ್ರಧಾನವಾದ ಶಕ್ತಿ ಕೇಂದ್ರವಾಗಿದೆ. ವಾಯುವಿನ ಗುಣಗಳಾದ ಅದ್ಭುತ ಶಕ್ತಿ. ವಾಯು ಒಂದ್ಸಾರಿ ಬೀಸಿದ್ರೆ ಮರ ಗಿಡಗಳು ಬಿದೋಗ್ತವೆ, ಶೀಟುಗಳು ಮನೆ ಮೇಲಿಂದ ಹಾರೋಗ್ತದೆ, ನಾವು ಹಾಕಿರೋ ಬಟ್ಟೆಗಳು ಹಾರೋಗ್ತವೆ. ವಾಯುಗೆ ಅಷ್ಟು ಅದ್ಭುತ ಶಕ್ತಿ ಇದೆ. ಸ್ವಚ್ಛಂದತೆ, ಗಾಳಿ ಎಲ್ಲಿ ಬೇಕಂದ್ರೂ ಇರಬಹುದು, ಸ್ವಚ್ಛಂದವಾಗಿದೆ. ಆಕಾರ ರಹಿತ, ಅದಕ್ಕೆ ಆಕಾರನೇ ಇಲ್ಲ. ಮತ್ತು ಗಮನ ಶಕ್ತಿ, ಈ ಗುಣಗಳ ವಿಕಾಸವನ್ನು ಈ ಚಕ್ರದ ಸಾಧನೆಯಿಂದ ನಾವು ಪಡಿತೀವಿ. ಇದಕ್ಕೆ ನಾವು ಯೋಗದಲ್ಲಿ ಭುಜಂಗಾಸನ, ಪೃಷ್ಠಾಸನ, ಮತ್ಸ್ಯಾಸನ, ಸೇತು ಬಂಧಾಸನ, ಅನಾಥಾಸನ, ತಾಡಾಸನ ಇವೆಲ್ಲವನ್ನು ನಾವು ಮಾಡ್ತೀವಿ. ನಾವು ಮನಸ್ಸಿನಲ್ಲಿ ಅನ್ಕೋಬೇಕು, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ನನ್ನಲ್ಲಿರುವ ಎಲ್ಲ ನೆಗೆಟಿವ್ ಗುಣಗಳನ್ನು ಬಿಟ್ಟಿದ್ದೇನೆ, ನಾನು ಹೇಗಿದ್ದೇನೆ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ, ನನ್ನ ಗುಣಗಳು ಏನಿದೆ, ಒಳ್ಳೆ ಗುಣಗಳು, ನನ್ನ ಮೈ ಬಣ್ಣ ಏನಿದೆ, ನನ್ನ ಕ್ವಾಲಿಟಿ ಏನಿದೆ, ಅಥವಾ ನನ್ನಲ್ಲಿ ಏನಾದರೂ ಒಂದು ನ್ಯೂನ್ಯತೆಗಳು ಇದ್ರೆ, ಬೆಳೆಸ್ಕೊಂಡಿರೋದೆಲ್ಲ ಹುಟ್ಟಿದಾಗ್ಲಾದ್ರೂ ಏನಾದ್ರೂ ಇದ್ರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಇದನ್ನ ನಾವು ಬೆಳೆಸಿಕೊಳ್ಳಬೇಕು. ಲೋಕ ಸಮಸ್ತ ಸುಖಿನೋ ಭವಂತು. ಈಗ ಈ ಒಂದು ಅನಾಥ ಚಕ್ರದಿಂದ ನೇರವಾಗಿ ಒಂದು ಬಿಳಿಯ ಕಾಂತಿ ರೂಪದ ಶಕ್ತಿಯು ವಿಶುದ್ಧ ಚಕ್ರಕ್ಕೆ ಸೇರುತ್ತಿದೆ. ವಿಶುದ್ಧ ಚಕ್ರ ಗಂಟಲಿನ ಭಾಗ, ಬೆನ್ನು ಮೂಳೆ ಮೇಲೆ ಭಾವಿಸಿಕೊಳ್ಳಿ. ಇದು 16 ದಳಗಳನ್ನು ಹೊಂದಿದೆ. ನೀಲಿ ಬಣ್ಣ, ಗಾಢ ನೀಲಿ ಬಣ್ಣ. ಇದು ನಮ್ಮ ಅ ಆ ಇ ಈ ಉ ಊ ಇದೆಯಲ್ಲ, ಅದರ ಅಕ್ಷರಗಳನ್ನು, 16 ಅಕ್ಷರಗಳನ್ನು ಇದು ಬಿಂಬಿಸುತ್ತೆ. ಇದಕ್ಕೆ ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇವೆಲ್ಲ ಸಂಬಂಧಿಸಿದೆ. ಇದು ನೀವು ನಿಮ್ಮ ಪಾಡಿಗೆ ದೀರ್ಘವಾಗಿ ಉಸಿರನ್ನು
ಮಾಡುತ್ತೀರಿ, ಉಸಿರನ್ನು ಬಿಡುತ್ತೀರಿ. ಉಸಿರನ್ನು ತೆಗೆದುಕೊಳ್ಳುವಾಗ ಆ ಒಂದು ವಿಶ್ವಶಕ್ತಿ ಪಾಸಿಟಿವ್ ಎನರ್ಜಿ ನನ್ನ ಶರೀರದಲ್ಲಿ ತುಂಬುತ್ತಿರುವುದಾಗಿ, ಉಸಿರನ್ನು ಬಿಡುವಾಗ ದೇಹದಲ್ಲಿ ನಮ್ಮ ವಿಶುದ್ಧ ಚಕ್ರದಲ್ಲಿ ಏನಿದೆ, ಗಂಟಲಿನ ಭಾಗಕ್ಕೆ ಸಂಬಂಧಿಸಿದ ಧ್ವನಿ ಪೆಟ್ಟಿಗೆ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಇದೆಲ್ಲ ನೆಗೆಟಿವ್ ಎನರ್ಜಿ ದೋಷಗಳು ಹೊರಟೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಭಾವಿಸ್ಕೋಬೇಕು. ಈ ಚಕ್ರದ ಬೀಜಾಕ್ಷರ ಬಂದು ಹಂ, HAM, ಹಂ ಅಂತ. ಈಗ ಇದನ್ನ ಆಕ್ಟಿವೇಟ್ ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡುವಾಗ ಹಂ. ನೀವು ಮಾಡ್ತಾ ಇರಿ ಅದನ್ನ. ಇದು ಗಂಟಲಿಗೆ ಸಂಬಂಧಿಸಿದ, ಚಕ್ರಕ್ಕೆ ಸಂಬಂಧಿಸಿದ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಧ್ವನಿ ಪೆಟ್ಟಿಗೆ ದೋಷಗಳು ದೂರ ಆಗುತ್ತೆ. ಈ ಅಂಗಾಂಗಗಳೆಲ್ಲ ಆರೋಗ್ಯಪೂರ್ಣವಾಗಿದೆ ಅಂತ ಇನ್ಹೇಲ್ ಮಾಡುತ್ತಾ ಭಾವಿಸಿ, ಎಕ್ಸೇಲ್ ಮಾಡುತ್ತಾ ನ್ಯೂನ್ಯತೆಗಳೆಲ್ಲ ಹೊರಗೊಟ್ಟೋಗ್ತಾ ಇದೆ ಅಂತ ಭಾವಿಸಿ. ಈ ಚಕ್ರದ ಮೇಲೆ ಧ್ಯಾನ ಮಾಡುವುದರಿಂದ ಆ ಧ್ಯಾನದ ಶಕ್ತಿ ನಾವು ಆಡುವ ಮಾತುಗಳನ್ನು ಮಂತ್ರಗಳನ್ನಾಗಿ ಮಾಡುತ್ತೆ. ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಎಂಬುದನ್ನು ನಮಗೆ ಅರಿವು ಬರುತ್ತೆ. ಅಹಂ ಕರಗುತ್ತೆ. ನಾನು ಇಷ್ಟು ಮಾತಾಡ್ತೀನಿ, ನನ್ನ ಕೆಪಾಸಿಟಿ ಇದೆ, ಆ ಅಹಂ ಕರಗುತ್ತೆ. ಇದು ಜ್ಞಾನಕ್ಕೆ ಸಂಬಂಧಿಸಿದ ಒಂದು ಚಾನಲ್ ಆಗಿದೆ. ಕರ್ಮ ಪ್ರಾಕ್ಷಲನೆ ಮಾಡಿಕೊಳ್ಳುತ್ತೇವೆ. ನಾನು ಏನನ್ನು ಬೇಕಾದರೂ ಕಮ್ಯುನಿಕೇಟ್ ಮಾಡಬಲ್ಲೆ. ಈಗ ಈ ಧ್ಯಾನಕ್ಕೆ ಬಂದಿರೋರಿಗೆಲ್ಲ ಅನುಭವ ಆಗಿದೆ. ಸ್ಟೇಜ್ ಮೇಲೆ ಎಷ್ಟು ಚೆನ್ನಾಗಿ ನಾನ್ ಮಾತಾಡ್ಬೇಕು ಅಂತಿರುತ್ತೆ. ಮಾತಾಡಕ್ಕೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿರಲ್ಲ, ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿರಲ್ಲ. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಧ್ಯಾನಿಗಳು ಮುಂದೆ ಬಂದು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಏನ್ ಮಾತಾಡ್ಬೇಕು ಅನ್ನೋದನ್ನು ಅರ್ಥಕೊಂಡಿದ್ದಾರೆ. ಆ ಒಂದು ಕಮ್ಯುನಿಕೇಶನ್ ಡೆವಲಪ್ ಆಗುತ್ತೆ. ಯಾವ ಭಯವೂ ಇಲ್ಲದೆ ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ. ಮನಸ್ಸು, ಮಾತು ಶುದ್ಧಿ ಆಗುತ್ತೆ. ಈ ಥೈರಾಯ್ಡ್ ಗ್ಲ್ಯಾಂಡಿನ ಬೆಳವಣಿಗೆ, ಅದರ ಪರಿಪಕ್ವತೆಗೆ ಇದು ಸಹಕಾರಿಯಾಗುತ್ತೆ. ಗಂಟಲಿನ ಮೇಲೆ ನಾವು ಯೋಗ ಧ್ಯಾನ ಮಾಡುವುದರಿಂದ ನಮ್ಮ ಥೈರಾಯ್ಡ್ ಸಹ ಕಮ್ಮಿ ಆಗುತ್ತೆ. ಅಂದ್ರೆ ಸಮ ಸ್ಥಿತಿಗೆ ಬರುತ್ತೆ. ಹೈಪೋಥೈರಾಯ್ಡ್, ಹೈಪರ್ ಥೈರಾಯ್ಡ್ ಇರೋದೆಲ್ಲ, ಥೈರಾಯ್ಡಿಸಮ್ ಇರೋದೆಲ್ಲ ಸಮಸ್ಥಿತಿಗೆ, ಆರೋಗ್ಯ ಪೂರ್ಣಕ್ಕೆ ಬರುತ್ತೆ. ಇದು ಆಕಾಶ ತತ್ವ. ಈ ಆಕಾಶ ತತ್ವದಲ್ಲಿ ಏನಿದೆ, ನಾವು ನಿರ್ಮಲತೆ, ಅನಂತತೆ, ಅದಕ್ಕೆ ಕೊನೆಯೇ ಇಲ್ಲ, ವ್ಯಾಪಕತೆ, ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿದೆ. ಮತ್ತು ಶೂನ್ಯತೆ, ಅಲ್ಲಿ ಏನೂ ಇಲ್ಲ, ಶೂನ್ಯ. ಈ ಚಕ್ರದ ಸಾಧನೆಯಿಂದ ಲಭ್ಯವಾಗುತ್ತೆ. ಅಲ್ಲದೆ ನಮ್ಮನ್ನು ಅಸೀಮ ಕಡೆಗೆ ಒಯ್ಯುತ್ತದೆ. ಅಂದ್ರೆ ನಮ್ಮನ್ನ ಒಂದು ಅನಂತತೆ ಕಡೆ, ನಿರ್ಮಲತೆ ಕಡೆ ನಮ್ಮನ್ನ ತೆಗೆದುಕೊಂಡು ಹೋಗುತ್ತೆ. ಈ ಸಾಧಕರಲ್ಲಿ ಮಹಾನ್ ಆಧ್ಯಾತ್ಮಿಕ ಶಕ್ತಿಗಳು ವಿಕಸಿತವಾಗುತ್ತವೆ. ಶುದ್ಧತೆ, ಶುದ್ಧ ಸೌಂದರ್ಯ, ಶುದ್ಧ ಸತ್ಯ, ಶುದ್ಧ ಸೌಹಾರ್ದಗಳು ಉದಯವಾಗುತ್ತೆ. ನಮ್ಮ ಬ್ರಾಂಕಲ್ ಟ್ಯೂಬ್ಸ್, ಏನು ಉಸಿರಾಟ ಮಾಡ್ತೀವಲ್ಲ, ಟ್ಯೂಬ್ಗಳಿರುತ್ತಲ್ಲ, ವಾಯುನಾಳ, ವೋಕಲ್ ಕಾರ್ಡ್ಸ್ ಇದೆಯಲ್ಲ, ರೆಸ್ಪಿರೇಟರಿ ಸಿಸ್ಟಮ್, ನಮ್ಮ ಮೌತ್, ಬಾಯಿ, ನಮ್ಮ ಬಾಯಿಯ ಎಲ್ಲ ಏರಿಯಾ ಏನಿದೆ, ಇದೆಲ್ಲವೂ ಇದಕ್ಕೆ ಸಂಬಂಧಿಸಿದೆ. ನಮ್ಮ ಟಂಗ್, ನಾಲಿಗೆಯೂ ಸಹ ಈ ಒಂದು ಚಕ್ರಕ್ಕೆ ಸಂಬಂಧಿಸಿದೆ. ಇಯರ್ಸ್, ನಮ್ಮ ಕಿವಿಗಳು, ವೋಕಲ್ ಕಾರ್ಡ್ಸ್, ಇವೆಲ್ಲವೂ ಈ ಚಕ್ರಕ್ಕೆ ಧ್ಯಾನ ಮಾಡೋದ್ರಿಂದ ಇವೆಲ್ಲ ಆಕ್ಟಿವೇಟ್ ಆಗುತ್ತೆ, ಆರೋಗ್ಯ ಪೂರ್ಣವಾಗಿರುತ್ತೆ. ಈ ಗ್ಲ್ಯಾಂಡ್ಸ್ ನಮ್ಮ ಮೆಟಬಾಲಿಸಮ್, ನಮ್ಮ ದೇಹದ ಮೆಟಬಾಲಿಸಮ್ ಸಹ ಚೆನ್ನಾಗಿ ಆಗೋದಿಕ್ಕೆ ಈ ಒಂದು ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ತುಂಬಾ ಇಂಪಾರ್ಟೆಂಟ್. ಅದು ಸುರಿಸುವಂತ ಹಾರ್ಮೋನು. ಸೊ ಈ ಚಕ್ರದ ಧ್ಯಾನದಿಂದ ಇದೆಲ್ಲ ನಾವು ಸರಿಪಡಿಸ್ಕೊಳ್ಬಹುದು. ಇದು ಸರ್ವಾಂಗಾಸನ, ಮತ್ಸ್ಯಾಸನ, ಹಾಲಾಸನ,
ಸಿಂಹಾಸನ, ಉಜ್ಜಯಿನಿ ಪ್ರಾಣಾಯಾಮ. ಈ ಒಂದು ಥೈರಾಯ್ಡ್ಗೆ ಉಜ್ಜಯಿನಿ ಪ್ರಾಣಾಯಾಮ ಅದ್ಭುತವಾದದ್ದು. ಭ್ರಾಮರಿ, ನಾಡಿ ಶೋಧನ, ಶಾಂತಿ ಮಂತ್ರ, ಕೇಚರಿ ಮುದ್ರಾ, ಇವೆಲ್ಲ ಈ ಒಂದು ವಿಶುದ್ಧ ಚಕ್ರಕ್ಕೆ ಸಂಬಂಧಿಸಿದಂತೆ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ಗೆ ತುಂಬಾ ಅನುಕೂಲ ಆಗಿದೆ. ಈಗ ನಾವು ವಿಶುದ್ಧಿ ಚಕ್ರದಿಂದ ಆಜ್ಞಾ ಚಕ್ರಕ್ಕೆ, ವಿಶುದ್ಧಿ ಚಕ್ರದಿಂದ ಒಂದು ಕಾಂತಿಯ ಬಿಳಿಯ ರೂಪದ ವಿಶ್ವಶಕ್ತಿ ಆಜ್ಞಾ ಚಕ್ರಕ್ಕೆ ಸೇರುತ್ತಿರುವುದಾಗಿ ಭಾವಿಸಿ. ಆಜ್ಞಾ ಚಕ್ರ ಭ್ರೂ ಮಧ್ಯೆ, ಎರಡು ಹುಬ್ಬುಗಳ ಮಧ್ಯೆ ಇದೆ. ಇದು ತಿಳಿನೀಲಿ ಅಥವಾ ಕ್ರಿಸ್ಟಲ್ ವೈಟ್, ಏನ್ ಪ್ಯೂರ್ ವೈಟ್ ಅಂತೀವಲ್ಲ ಕ್ರಿಸ್ಟಲ್, ಆ ತರ ಇದೆ. ಎರಡು ದಳಗಳನ್ನು ಹೊಂದಿದೆ. ಇದನ್ನು ಮೂರನೇ ಕಣ್ಣು, ಸುದರ್ಶನ ಚಕ್ರ, ತ್ರಿನೇತ್ರ ಅಂತಲೂ ನಾವು ಕರಿತೀವಿ. ನಮ್ಮ ದೇಹದ ಅತಿ ಮುಖ್ಯವಾದ ಇಡ, ಪಿಂಗಳ, ಸುಷುಮ್ನ ನಾಡಿಗಳ ಮಿಲನ ಆಗುವಂತ ಸ್ಥಳ. ಆದ್ದರಿಂದ ಈ ಸ್ಥಾನವನ್ನು ತ್ರಿವೇಣಿ ಸಂಗಮ ಅಂತಲೂ ಕರಿತೀವಿ. ನೀವು ದೀರ್ಘವಾಗಿ ಉಸಿರನ್ನು ಆಡ್ತಾ ಇರ್ರಿ, ಬಿಡ್ತಾ ಇರ್ರಿ. ನಾವು ಭೂಮಿಗೆ ಬಂದ್ಮೇಲೆ ಈ ಒಂದು ಮಾಯೆಯಿಂದ, ಅಜ್ಞಾನದಲ್ಲಿ ಇರ್ತೇವೆ. ಈ ಮಾಯೆಯಿಂದ, ಭ್ರಮೆಗಳಿಂದ ಆಚೆ ಬರ್ತೀವಿ ಯಾವಾಗ ಈ ಒಂದು ಆಜ್ಞಾ ಚಕ್ರದ ಮೇಲೆ ಧ್ಯಾನ ಮಾಡುವುದರಿಂದ, ಬೀಜಾಕ್ಷರ ಪಠಿಸುವುದರಿಂದ. ಈ ದಳಗಳು, ಎರಡು ದಳಗಳು ಈ ಎರಡು ನಾಡಿಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಡ ಮತ್ತು ಪಿಂಗಳ ಎಂಬ ನಾಡಿಗಳು. ಮಧ್ಯದಲ್ಲಿ ಸುಷುಮ್ನ ನಾಡಿ ಇದೆ. ಎಡಗಡೆಯನ್ನ ಇಡ, ಬಲಗಡೆಯನ್ನ ಎಡಗಡೆನ ಇಡ, ಬಲಗಡೆ ಪಿಂಗಳ, ಅಥವಾ ಎಡಗಡೆದನ್ನು ಶಿವ, ಬಲಗಡೆ ಶಕ್ತಿ ಅಂತಲೂ ನಾವು ಕರಿಬಹುದು. ಅಂದ್ರೆ ಈ ಶಕ್ತಿನ ಇವು ಬಿಂಬಿಸ್ತವೆ. ಈಗ ಇದ್ರ ಮೇಲೆ ನಾವು ಧ್ಯಾನ ಮಾಡೋಣ. ಇದರ ಬೀಜಾಕ್ಷರ ಬಂದು ಓಂ, ಓ ಯು ಎಂ ಅಥವಾ ಓ ಎಂ. ದೀರ್ಘವಾಗಿ ಉಸಿರಾಡ್ಕೊಳ್ಳಿ. ಉಸಿರನ್ನು ಬಿಡುವಾಗ ಓ. ಉಸಿರನ್ನು ತೆಗೆದುಕೊಳ್ಳುವಾಗ ಆಜ್ಞಾ ಚಕ್ರಕ್ಕೆ ಆ ಒಂದು ವಿಶ್ವಶಕ್ತಿ ಪಾಸಿಟಿವ್ ಎನರ್ಜಿ ತುಂಬುತ್ತಿರುವುದಾಗಿ, ಉಸಿರನ್ನು ಬಿಡುವಾಗ ಆ ನೆಗೆಟಿವ್ ಎನರ್ಜಿ ಎಲ್ಲ ಹೊರ ಹೋಗುತ್ತಿರುವುದಾಗಿ ಭಾವಿಸಿ. ನಮ್ಮ ತಲೆಗೆ ಸಂಬಂಧಿಸಿದಂತೆ ಮೆದುಳಿನ ಭಾಗ, ಎಡಬದುಲು, ಬಲ ಮೆದುಳು, ಇವೆಲ್ಲ ದೋಷಗಳು ಆಚೆ ಹೊರಟೋಗ್ತಾ ಇದೆ. ಯಾರಿಗಾದ್ರೂ ತಲೆನೋವು, ಮೈಗ್ರೇನು ಇವೆಲ್ಲ ಇದ್ರು ಅವೆಲ್ಲ ಕಡಿಮೆ ಆಗ್ತಾ 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 ಅವಿಲ್ದ ಇರೋದಿಕ್ಕೆ ಆಗುತ್ತೆ. ನ್ಯೂನ್ಯತೆ ಹೊರ ಹೋಗುತ್ತಿರೋದಾಗಿ ಭಾವಿಸಿ ಇನ್ಹೇಲ್ ಮಾಡುತ್ತಾ ಈ ಎಲ್ಲ ಅಂಗಗಳು, ನಮ್ಮ ಮುಖಕ್ಕೆ ಸಂಬಂಧಿಸಿದ, ತಲೆಗೆ ಸಂಬಂಧಿಸಿದ ಎಲ್ಲ ಅಂಗಾಂಗಗಳು ಆರೋಗ್ಯಪೂರ್ಣ ಇದೆ, ಶಕ್ತಿಯುತವಾಗಿವೆ ಅಂತ ಭಾವಿಸಿ ಉಸಿರನ್ನು ಆಚೆ ಬಿಡುವಾಗ ಇದರಲ್ಲಿರುವ ಎಲ್ಲ ನ್ಯೂನ್ಯತೆಗಳು ಹೊರಟೋಗಿದೆ, ನಾನು ಆರೋಗ್ಯವಂತಳಾಗಿದ್ದೇನೆ ಅಂತ ಭಾವಿಸಿ. ಈ ಆಜ್ಞಾ ಚಕ್ರವು ನಮ್ಮಲ್ಲಿ ಸೇವಾ ಮನೋಭಾವನೆಯನ್ನು ಮೂಡಿಸುತ್ತೆ. ಸೇವೆಯನ್ನು ಮಾಡುವಂತ ಒಂದು ಕ್ರಿಯೆ ನಮ್ಮಲ್ಲಿ ಬೆಳೆಯುತ್ತೆ. ಇದರ ಧ್ಯಾನ ಮಾಡೋದ್ರಿಂದ ಮೂರನೇ ನೇತ್ರ ಅಥವಾ ನಮ್ಮ ಥರ್ಡ್ ಐ ಓಪನ್ ಅಂತ ಹೇಳ್ತೀವಲ್ಲ, ದಿವ್ಯ ಚಕ್ಷು ಅಥವಾ ಜ್ಞಾನ ಚಕ್ಷು ತೆರೆಯುತ್ತದೆ. ದಿವ್ಯ ಶಕ್ತಿಗಳು ಉದಯವಾಗುತ್ತವೆ. ಸಾಧಕನು ಅವನ ಯಾವುದೇ ಸಂಕಲ್ಪ ಸಿದ್ಧಿಯನ್ನು ಅವನು ಮಾಡಿಕೊಳ್ಳಬಹುದು. ಎಲ್ಲ ಕರ್ಮಗಳನ್ನು ಕಳೆದು ಸಹಸ್ರಾರ ಚಕ್ರಕ್ಕೆ ಅಥವಾ ಆ ಸ್ಥಿತಿಗೆ ಸೇರಲು ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಉನ್ನತಗೊಳಿಸಲು ಸಹಕಾರಿಯಾಗುತ್ತೆ. ಇದಕ್ಕೆ ನಾವು ಯೋಗದಲ್ಲಿ ಪರ್ವತಾಸನ ಅಂತ ಮಾಡ್ತೀವಿ. ಊರ್ಧ್ವಮುಖ ಶ್ವಾನಾಸನ, ಸೂರ್ಯ ಚಂದ್ರನಾಡಿ ಪ್ರಾಣಾಯಾಮ, ಭ್ರಾಮರಿ, ಸೋಹಂ ಅಂತ ಹೇಳ್ತೀವಿ. ಉಸಿರನ್ನು ತಂತಾನಾಗಿ ತೆಗೆದುಕೊಳ್ಳುವಾಗ ಅದು ಸೋ ಅಂತ ಸೌಂಡ್ ಬರುತ್ತೆ. ಹೊರಗಡೆ ಬಿಡುವಾಗ ಹಂ ಅಂತ ಬಿಡ್ತೀವಿ. ನಮ್ಮ ಮೆದುಳು, ನಮ್ಮ ಪಿಟ್ಯುಟರಿ ಗ್ಲ್ಯಾಂಡು, ಪೀನಿಯಲ್ ಗ್ಲ್ಯಾಂಡು ಇವೆಲ್ಲ ಆಕ್ಟಿವೇಟ್ ಆಗುತ್ತೆ.
ಈಗ ಆಜ್ಞಾಚಕ್ರದಿಂದ ನಾವು ಸಹಸ್ರಾರ ಚಕ್ರಕ್ಕೆ ಹೋಗೋಣ. ಆಜ್ಞಾಚಕ್ರದಿಂದ ಆ ಒಂದು ಬಿಳಿಯ ಕಾಂತಿ ನಮ್ಮ ಸಹಸ್ರಾರು ಚಕ್ರಕ್ಕೆ ಸೇರುತ್ತಿರುವುದನ್ನು ಗಮನಿಸಿ. ಸಹಸ್ರ ದಳಗಳಿಂದ ಆ ಒಂದು ನಮ್ಮ ತಲೆಯ ಮೇಲ್ಭಾಗ, ಮಧ್ಯದ ಭಾಗ, ಮತ್ತೆ ನಾನು ಹೇಳಿದ್ನಲ್ಲ ಆವಾಗ್ಲೇ, ಈ ಬ್ರಾಹ್ಮಣರು ಜುಟ್ಟು ಬಿಟ್ಟಿರ್ತಾರೆ, ಅಲ್ಲಿಯವರೆಗೂ ನೀವು ಸಹಸ್ರಾರ ಚಕ್ರ ಅಂತ ಭಾವಿಸ್ಕೋಬಹುದು. ಇದು ನಮ್ಮ ದೇಹದ ಉತ್ತಮಾಂಗ ಶಿರ ಪ್ರದೇಶ. ಈ ಬ್ರಹ್ಮರಂಧ್ರ ಈ ಒಂದು ಸ್ಥಳದಲ್ಲಿದೆ. ಈ ಚಕ್ರವು ಶೂನ್ಯ ತತ್ವ ಪ್ರಧಾನವಾಗಿದೆ. ನಾವು ಆ ಸ್ಥಿತಿಗೆ ತಲುಪಿದಾಗ ನಮಗೆ ಏನೂ ಗೊತ್ತಾಗಲ್ಲ, ಶೂನ್ಯ. ಆದ್ದರಿಂದ ಈ ಒಂದು ಚಕ್ರವನ್ನ ಶೂನ್ಯ ಚಕ್ರ ಅಂತಲೂ ಹೇಳ್ತಾರೆ. ನಮ್ಮ ಮನಸ್ಸು ಈ ಧ್ಯಾನದಿಂದ ಶೂನ್ಯವಾಗುತ್ತಾ ಬಂದು ಮನಸ್ಸು ಮತ್ತು ಶರೀರ ಅಸ್ತಿತ್ವದಲ್ಲೇ ಇಲ್ಲ ಅನ್ನೋ ರೀತಿಯಲ್ಲಿ ಶುದ್ಧ ಚೈತನ್ಯ ಮಾತ್ರ ನಮಗೆ ಕಾಣಿಸುತ್ತೆ. ಈ ಸಹಸ್ರಾರ ಚಕ್ರ ಸಾಧನೆಯಿಂದ ಸತ್ ಚಿತ್ ಆನಂದಮಯ ಸ್ವರೂಪವೇ ನಮಗೆ ಆ ಸಿದ್ಧಿಯನ್ನು ಹೊಂದಬಹುದು. ಶೋಕ ಮುಕ್ತ, ಬಂಧನ ಮುಕ್ತನಾಗುತ್ತಾನೆ. ಯಾವುದೇ ಜೀವನದಲ್ಲಿ ಏನೇ ಶೋಕ ಇರಲ್ಲ, ಯಾವುದೇ ಬಂಧಗಳು ಇರಲ್ಲ. ಆನಂದ ಸ್ಥಿತಿಯಲ್ಲಿ, ಸತ್ ಚಿತ್ತ ಸ್ಥಿತಿಯಲ್ಲಿರುತ್ತೇವೆ. ಅವನು ಪರಮಜ್ಞಾನಿ, ತ್ರಿಕಾಲದರ್ಶಿಯೂ ಆಗುತ್ತಾನೆ. ಆನಂದಮಯ ಸ್ಥಾನ, ಮೋಕ್ಷವನ್ನು ಸಾಧಿಸೋಣ ಎಂಬುದೇ ನಮ್ಮ ಜೀವನದ ಧ್ಯೇಯ ಅಲ್ವಾ. ಆ ಪರಮಾತ್ಮನನ್ನು, ದೇವಿಯನ್ನು ನಾವು ಪ್ರಾರ್ಥಿಸುತ್ತಾ ಈ ಒಂದು ಸಹಸ್ರಾರ ಚಕ್ರದ ಮೇಲೆ ಧ್ಯಾನ ಮಾಡಬಹುದು. ಈ ಸ್ಥಿತಿಗೆ ಹೋದಾಗ ನಾವೆಲ್ಲಿದ್ದೀವಿ, ಹೇಗಿದ್ದೀವಿ, ಏನೂ ಇಲ್ಲ, ಒಂದು ಆನಂದವಾಗಿರುತ್ತೆ ನಮ್ಮ ಸ್ಥಿತಿ. ಈ ಸ್ಥಿತಿಯನ್ನು ಎಲ್ಲರೂ ಒಂದೆರಡು ನಿಮಿಷ ಅನುಭವಿಸಿ. ದೀರ್ಘವಾಗಿ ಉಸಿರಾಡಿ, ನಿಧಾನವಾಗಿ ಉಸಿರನ್ನು ಬಿಡಿ. ಮನಸ್ಸಿನಲ್ಲಿಯೇ ಭಾವಿಸಿಕೊಳ್ಳಿ, ನನ್ನ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಆ ಪ್ರಾಣ ಶಕ್ತಿ, ವಿಶ್ವ ಚೈತನ್ಯ ತುಂಬಿದೆ. ನನ್ನ ದೇಹದಲ್ಲಿ ಯಾವುದೇ ನ್ಯೂನ್ಯತೆಗಳು ಇಲ್ಲ. ನಾನು ಆರೋಗ್ಯವಂತಳಾಗಿದ್ದೇನೆ, ನಾನು ಆರೋಗ್ಯವಂತನಾಗಿದ್ದೇನೆ, ನಾನು ಶಕ್ತಿಯುತಳಾಗಿದ್ದೇನೆ, ನಾನು ಶಕ್ತಿವಂತಳಾಗಿದ್ದೇನೆ. ನನ್ನ ದೇಹದ ಎಲ್ಲ ಅಂಗಾಂಗಗಳು ಆರೋಗ್ಯಪೂರ್ಣವಾಗಿವೆ, ಚೈತನ್ಯಮಯವಾಗಿವೆ. ನನ್ನ ದೇಹದ ಎಲ್ಲ ಟಿಶ್ಯೂಗಳು, ಎಲ್ಲ ಸೆಲ್ಲುಗಳು ಆರೋಗ್ಯಪೂರ್ಣವಾಗಿವೆ. ನಾನು ಆನಂದವಾಗಿದ್ದೇನೆ. ಯಾರು ಕಣ್ಣುಗಳನ್ನು ತೆರೆಯಬೇಡಿ. ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ಶರೀರದ ಕಡೆ ಬರಲಿ. ಕಣ್ಣು ಮುಚ್ಚಿಕೊಂಡೇ ಇರ್ರಿ. ಉಸಿರನ್ನು ಆಡುತ್ತೀರಿ. ನಿಮ್ಮ ಗಮನವೆಲ್ಲ ನಿಮ್ಮ ಉಸಿರಿನ ಮೇಲೆ, ಶ್ವಾಸದ ಮೇಲೆ ಇರಲಿ. ನಿಮ್ಮ ಗಮನ ಈಗ ಶರೀರದ ಕಡೆ ಬರಲಿ. ನೀವು ಕುಳಿತಿರುವ ಜಾಗದ ಮೇಲೆ ನಿಮ್ಮ ಗಮನ ಬಿರಲಿ. ಅಂದ್ರೆ ನೀವೆಲ್ಲಿ ಕೂತಿದ್ದೀರಾ, ಕೊಠಡಿಯಲ್ಲಿ ಕೂತಿದ್ದೀರಾ ಏನು ಅನ್ನೋದನ್ನ ಅರ್ಥಕೊಳ್ಳಿ. ನಿಮ್ಮ ಗಮನ ನಿಮ್ಮ ದೇಹದ ಮೇಲೆ, ನಿಮ್ಮ ಸುತ್ತಮುತ್ತಲಿನ ವಾತಾವರಣದ ಮೇಲೆ ಬಂದಿದೆ. ನಿಧಾನವಾಗಿ ನಿಮ್ಮ ಕೈಗಳನ್ನು ಜೋಡಿಸಿಕೊಳ್ಳಿ. ಅಂಗೈಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ ಬಿಸಿಯನ್ನು ಉತ್ಪತ್ತಿ ಮಾಡಿ ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿ, ನಿಧಾನವಾಗಿ ಕೈಗಳ ಒಳಗಡೆನೆ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಒಂದೆರಡು ನಿಮಿಷಗಳ ಕಾಲ ಅದೇ ಸ್ಥಿತಿಯಲ್ಲಿ ಸುಮ್ಮನೆ ಕುಳಿತುಕೊಂಡು ನಿಮ್ಮ ಇಷ್ಟೊತ್ತು ಏನ್ ಮಾಡಿದ್ರಿ, ನಿಮ್ಮ ದೇಹ ಹೇಗಿದೆ, ಹೇಗೆ ಕಂಪಿಸುತ್ತಿದೆ, ನಿಮ್ಮ ಮನಸ್ಸು ಹೇಗಿದೆ ಅನ್ನೋದನ್ನ ನೀವು ಅನುಭವಿಸಿ.
ಯಾರಿಗಾದ್ರೂ ಅದೇ ಸ್ಥಿತಿಯಲ್ಲಿ ಇರ್ಬೇಕು ಅಂದ್ರೆ ಇರಬಹುದು. ಯಾಕಂದ್ರೆ ಅವರು ಶೂನ್ಯ ಸ್ಥಿತಿಗೆ ಹೋಗಿರ್ತಾರೆ ಕೆಲವರು. ಅದು ಬರ್ಲಿಕ್ಕೆ ಇಷ್ಟ ಆಗಲ್ಲ ಕೆಲವರಿಗೆ, ಅದ್ರೊಳಗೆ ಇರೋಣ ಅನ್ಸುತ್ತೆ. ಕೆಲವರೆಲ್ಲ ಇದ್ದಾರೆ ಅದೇ ಸ್ಥಿತಿಯಲ್ಲಿ. ಸಡನ್ ಆಗಿ ಎಚ್ಚರ ಮಾಡ್ಕೋಬೇಡಿ, ನಿಧಾನವಾಗಿ ನಿಮ್ಮ ದೇಹದ ಕಡೆ ಗಮನ ಮಾಡಿ, ನೀವ್ ಎಲ್ಲಿ ಕೂತಿದ್ದೀರಾ ಅಂತ ಅನ್ಕೊಂಡು ಅದರ ಒಂದು ವಾತಾವರಣನ ಗಮನಿಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಸೊ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಈ ಒಂದು ಚಕ್ರ ಧ್ಯಾನ ಇರ್ಬೋದು, ಹಾರ್ಮೋನ್ಸ್ ಬಗ್ಗೆ, ಗ್ರಂಥಿಗಳ ಬಗ್ಗೆ ನನಗೊಂದು ಇಷ್ಟವಾದ ಒಂದು ವಿಷಯ, ಸಬ್ಜೆಕ್ಟ್. ಆದ್ರಿಂದ ಇದನ್ನ ತುಂಬಾ ಆಸಕ್ತಿಯಿಂದ ತುಂಬಾ ದೀರ್ಘವಾಗಿ ನಾನು ಹೇಳ್ತೇನೆ. ದಯವಿಟ್ಟು ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರೆ ಮುಂದೆ ಇನ್ನೂ ಇದನ್ನ ಯಾವ ರೀತಿ ನಾನು ಉತ್ತಮ ಪಡಿಸ್ಕೊಂಡು ಇನ್ನೂ ಪರಿಣಾಮಕಾರಿಯಾಗಿ ಮಾಡಬಹುದು ಅನ್ನೋದನ್ನ ನನಗೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.